ಕರಳು ಒಳಗಡೆ ಕಾಣಿಸ್ತದೆ. ಇರಿಗೇಷನ್ ಅಂತ ಒಂದು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ನೋಡ್ರಿ ಹೊರಗೆ ಬರಲ್ಲ, ಹಿಂದ್ಗಡೆಗೆ ಸ್ಟಿಚ್ ಮಾಡಿದ್ದಾರೆ. ಸೊ ಅದ್ರ ಬದಲು ಆಲ್ಟರ್ನೇಟಿವ್. ಹೌದು, ಇಲ್ಲಿ ಒಂದು ಫ್ರಾಕ್ಚರ್ ಆಗಿತ್ತು, ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ. ಪೋರ್ಟ್ ಹಾಕಿರೋದು ಇಲ್ಲಿಂದ ಇಷ್ಟು ಕಟ್ ಮಾಡಿ ಎಲ್ಲ ಇದು ಮಾಡಿರೋದು. ಹಿಂಗ್ ಬಂದು ಇದನ್ನು ಹತ್ತಿ ಇದು ಹೆಂಗಾಗಿದ್ದೀನಿ. ಐ ಟುಕ್ ನಿಯರ್ಲಿ 15 years ಸರ್. ದಿನ 2 ಇಂಜೆಕ್ಷನ್ ಮಾಡ್ಕೊಂತಾನೆ. ಇಲ್ಲಿ ಬಲಗೈನಲ್ಲಿ ಆಕ್ಸಲರೇಟರ್ ಇದೆ, ಎಡಗೈನಲ್ಲಿ ಫೋನ್ ನಲ್ಲಿ ಮಾತಾಡಕ್ ಹೊರಟಿದ್ದೀನಿ. ಆ ರೋಡ್ ಡಿವೈಡರ್ಗೆ ನನ್ನ ತಲೆ ಅಪ್ಪಳಿಸಿದೆ. ಹೆಲ್ಮೆಟ್ ಹಾಕಿರ್ಲಿಲ್ಲ. 2-3 ಚಿಕ್ಕ ಮಿಸ್ಟೇಕ್ಸ್ ಗಳಿಂದ ಪಾರ್ಕ್ ನೆಗ್ಲೆಕ್ಟೆಡ್ ಕ್ಯಾನ್ ಬರ್ನ್ ದ ಹೌಸ್. ಮಗನಿಂದ ದೂರ ಆದೆ, ಎಲ್ಲರಿಂದನೂ ದೂರ ಆಗ್ಬೇಕಾಗ್ತದೆ. ನಾವೆಲ್ಲ ತಪ್ಪುಗಳನ್ನು ಹಿಡ್ಕೊಂಡು ನಾವೇನ್ ಮಾಡೋದು, ಅವ್ರಿಗೆ ಯಾರಿಗೂ ನಾನು ಡಿಸ್ಟರ್ಬ್ ಮಾಡಕ್ ಹೋಗಲಿಲ್ಲ. ನಾನು ಒಂದ್ ಕಡೆ ಫೇಲ್ಯೂರ್, ಇನ್ನೊಂದ್ ಕಡೆ ಫೈಟರ್. ಅಡೆನೋಕಾರ್ಸಿನೋಮಾ ಕ್ಯಾನ್ಸರ್ ಅಂತ ಇತ್ತು. ಶಾಕ್. ನಮ್ಮ ಫ್ರೆಂಡ್ಸ್ ಎಲ್ಲ ಅಮೇರಿಕನ್ನೆಲ್ಲ ಫೋನ್ ಮಾಡಿದ್ದೀನಿ, ಬೆಂಗಳೂರಿಗೆ ಅಲ್ಲೇ ತೋರಿಸ್ಬೇಕು ಅಂತ. ಯಾಕಂದ್ರು ಅಂದರೆ ಇದೇ ರೀಸನ್ನು. ಅಡೆನೋಕಾರ್ಸಿನೋಮಾ ಕ್ಯಾನ್ಸರ್, ಕೋಲನ್ ಇದರಲ್ಲಿ ಕ್ಯಾನ್ಸರ್. ಕೋಲನ್ ಈ ಮಲಮೂತ್ರ ಹೋಗುತ್ತಲ್ಲ ಪೈಪ್, ಆ ಪೈಪಲ್ಲಿ ಕ್ಯಾನ್ಸರ್. ಯಾರಿಗೂ ಹೇಳಲಿಲ್ಲ ನಾನು. ಹಿಂಗಿತ್ತು ಅವೆಲ್ಲವನ್ನು ಒಂದಿಷ್ಟು ರಿಪೋರ್ಟ್ಸನ್ನ ಪ್ರಿಂಟೌಟ್ ತೆಗೆದು ಇದು ಮಾಡಿದೆ. ಕಂಪ್ಯೂಟರ್ ಹಂಗೆ ಬಿಟ್ಟಿದ್ದೀನಿ. ಆಮೇಲೆ ನನ್ನ ಫ್ರೆಂಡ್ ಹೋಗಿ ನೋಡಿದ್ದಾನೆ, ಅವನಿಗೂ ಗೊತ್ತಾಗಿದೆ. ಅವನ ನಂತರ ಮಾತಾಡೋಕ್ಕಂತ. ಆ ಟೈಮಲ್ಲಿ ನನಗೆ ಚೈತನ್ಯ ಫೋನ್ ಮಾಡಿದ್ದ. ಸೂರ್ಯಕಾಂತಿ ಅಂತ ಒಂದು ಫಿಲ್ಮು ಮಾಡ್ತಾ ಇದ್ದ. ನಾನು ಆ ಟೈಮಲ್ಲಿ ದುಬೈನಲ್ಲಿದ್ದೆ. ಅದರದ್ದು ಒಂದಿಷ್ಟು ಬಿಟ್ಸ್ ತೋರಿಸ್ತೇನೆ ಬಾ ಹಂಗೆ ಅಂತ ಹೇಳಿದ್ದೆ. ಚೈತನ್ಯನ ಮನೆಗೆ ಹೋದೆ. ಭಾಳ ಡಿಪ್ರೆಸ್ಡ್ ಆಗಿದ್ದೆ. ಅವನು ತೋರಿಸ್ದ, ಇದೆಲ್ಲ ಆಯ್ತು ಹಂಗೆ ಅಂತ. ಏನೋ ಯಾಕೆ ಭಾಳ ಡಿಪ್ರೆಸ್ ಆಗಿರಲಿಲ್ಲ. ಇಲ್ಲ ಚಿನ್ನಿ, ರಿಪೋರ್ಟ್ ಈ ಥರ ಬಂದಿದೆ ಅಂತ. ಅವ್ನು ನೋಡ್ಬಿಟ್ಟು ಶಾಕ್. ಅವನಿಗೆ ಅಡೆನೋಕಾರ್ಸಿನೋಮಾ ಅಲ್ಲೇ ಕ್ಯಾನ್ಸರ್, ಏನು ಇದು? ಅವನು ಏನು ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ, ಏನು ಮಾಡೋಕ್ಕಿದ್ವಿ, ಎಲ್ಲಿ ಹೋಗೋಣ ಏನಂತ. ತಡಿ ಒಂದು ಕೆಲಸ ಮಾಡೋಣ, ತಡಿಲಿ 1 ನಿಮಿಷ ಅಂತ. ಅವನು ಯಾರಿಗೋ ಫೋನ್ ಮಾಡ್ದ. ಅವ್ರ ಎತ್ತಲಿಲ್ಲ. ಆಮೇಲೆ ಅವ್ರದ್ದೇ ಫೋನ್ ಬಂತು. ಫೋನ್ ಮಾಡಿದ ಅವನು ಮಾತಾಡ್ದ. ಸರ್, ನನಗೆ ಅಣ್ಣ ಇದ್ದಂಗೆ ಹಿಂಗೇನೋ ಬಂದಿದೆ, ನೀವು ಸೆಕೆಂಡ್ ಒಪಿನಿಯನ್ ಕೊಡಬೇಕು, ಅದೇನನ್ನು ನೋಡ್ಬೇಕು ನೀವು ಹಂಗೆ. ಇಲ್ಲ ಬೆಳಗ್ಗೆ ಬರೋಕ್ಕೆ ಹೇಳಿ ಹಂಗೆ ಹಿಂಗೆ ಅಂತ ಅಪಾಯಿಂಟ್ ಕೊಟ್ಟರು. ಆವಾಗ ಅವನು ಹೇಳ್ದ, ಡಾಕ್ಟರ್ ಅಜಯ್ ಕುಮಾರ್ ಅಂತ HCG ಚೇರ್ಮನ್, ಹೆಲ್ತ್ ಕೇರ್ ಗ್ಲೋಬಲ್ ಚೇರ್ಮನ್. ಸೌತ್ ಏಷ್ಯಾದಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ಯಾನ್ಸರ್ ಹಾಸ್ಪಿಟಲ್ ಅದು. ಅದ್ರ ಚೇರ್ಮನ್ನು ಡಾಕ್ಟರ್ ಅಜಯ್ ಕುಮಾರ್. ಅವ್ರದ್ದು ನಂಬರ್ ಕೊಟ್ಟು ಅವರಿಗೆ ಮಾತಾಡಿದ್ದ. ಅದು ಹೆಂಗಂದರೆ, ಅಜಯ್ ಕುಮಾರ್ ಅವರ ಬ್ರದರ್ ಮಗ ಚೇತನ್, ಆ ದಿನಗಳು ಸೂರ್ಯಕಾಂತಿ ಹೀರೋ. ಆಮೇಲೆ ಏನಾಗಿದೆ ಭಾಳ ಮಜಾ ಅಂದರೆ, ಚೈತನ್ಯಗಿದೆಯಲ್ಲ ಹೆಂಗೆ ಗೊತ್ತಂದರೆ, ಚೈತನ್ಯ BBC-ಗೆಲ್ಲ ಕೆಲವೆಲ್ಲ ಇದನ್ನು ಮಾಡಿದ್ದ. ಅವನು ಡಾಕ್ಯುಮೆಂಟ್ರೀಸ್ ಎಲ್ಲ, ಈವನ್ ಕ್ಯಾನ್ಸರ್ ಬಗ್ಗೆನೂ ಮಾಡಿದ್ದ. ಅವನಿಗೆ ಡಾಕ್ಟರ್ ಅಜಯ್ ಕುಮಾರ್ದು ಪರಿಚಯ ಇತ್ತು. ನೀನು ಅಲ್ಲಿಗೆ ಹೋಗು ಅಂದ. ಸೀದಾ ಬೆಳಗ್ಗೆ ಅಲ್ಲಿಗೆ ಹೋದೆ. ಅದು ನೋಡಿದರೆ ಒಂದು 4 ದೊಡ್ಡ ಟವರ್ಸ್ ಅವು HCG. ನೋಡ್ತೀನಿ, ದೊಡ್ಡ 5 ಸ್ಟಾರ್ ಹೋಟ್ಲ್ಗಳಿದ್ದಾನೆ. ಅಲ್ಲಿ ನೋಡ್ತೀನಿ ಎಲ್ಲ ಕೂದಲು ಉದುರ್ಕೊಂಡು ಎಲ್ಲ ಹಿಂಗೆ ಕ್ಯಾನ್ಸರ್ ಪೇಷಂಟ್ಸ್ ಹಿಂಗೆಲ್ಲ ಕೂತ್ಕೊಂಡ್ರಿ. ಎಲ್ಲಪ್ಪ ಇಲ್ಲಿ ಎಲ್ಲಿ ಮಾಡೋದು. ಅಲ್ಲಿ ಹೋಗಿ ರಿಸೆಪ್ಷನಾಗ ಹಿಂಗೆಲ್ಲ ಮಾತಾಡಿದೆ. ಹಂಗೆ ಯಾರಿಗೋ ಎನ್ಕ್ವೈರಿ ಮಾಡ್ತಿದ್ದೆ. ಅಲ್ಲಿ ಒಬ್ಬರು ಯಾರೋ ಬಂದರು, ಅರುಣ್ ಕುಮಾರ್ ಅಂದ್ರೆ ಎಸ್ ಅಂತ. ಸೀದಾ ನಾನು ಇಮ್ಮಿಡಿಯೇಟ್ ಡಾಕ್ಟರ್ ಅಜಯ್ ಕುಮಾರ್ ಚೇಂಬರ್ಗೆ ಕರ್ಕೊಂಡು ಹೋದರು. ಡಾಕ್ಟ್ರು ಕೂರಿಸಿಲ್ಲ. ಚೈತನ್ಯ ಹೇಳಿದರು ಹಂಗೆ ಹಿಂಗೆ ಅಂತೆಲ್ಲ ನೋಡಿದ್ರು. ರಿಪೋರ್ಟ್ ಎಲ್ಲ ನೋಡಿ, ಇಲ್ಲ ನಾವು ಇನ್ನೊಂದು ಬಯಾಪ್ಸಿ ಮಾಡೋಣ, ಎಕ್ಸಾಕ್ಟ್ ಏನಾದ್ರು ನೋಡೋಣ, ಸೆಕೆಂಡ್ ಒಪಿನಿಯನ್ ಆಯಿತು. ಮತ್ತೊಂದು ಬಯಾಪ್ಸಿ ಮಾಡಿದರು. ಅವೆಲ್ಲ ಹಿಂಸೆ, ಬಯಾಪ್ಸಿ ಅವೆಲ್ಲ ಗೊತ್ತಲ್ಲ, ಅದಕ್ಕೆ ಕೊಯ್ತಾರೆ. ಇತ್ಕಡೆಗೆ ಕನ್ಫರ್ಮ್ ಆಯ್ತು, ಅದು ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಯ್ತು. ಸೊ ಆಮೇಲೆ ಚೈತನ್ಯ ಅವರೆಲ್ಲ ಎಲ್ಲಿ ಬಾಡಾಕೋಣ, ಅದೇ ಬೆಸ್ಟ್ ಹಾಸ್ಪಿಟ್ಲು ಇದು ಮಾಡೋಣ ಅಂತ ಆಯಿತು ಅಂತ ಅಲ್ಲೇ ತೋರಿಸೋಣ ಅಂತ ಇದಾಯಿತು. ಆಮೇಲೆ ನನ್ನ ಫ್ರೆಂಡ್ಸು ಅವರೆಲ್ಲರೇ ಇಲ್ಲೇ ಇದು ಮಾಡಿದ್ರು. ಅಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲ ಇದು ಮಾಡಿದರು. ನಾನು ಆ್ಯಕ್ಚುಲಿ ಇಲ್ಲಿ ನನ್ನ ಬ್ರದರ್ಸ್ಗೂ ಹೇಳಿಲ್ಲ. ಅಲ್ಲಿ ನಮ್ಮ ತಾಯಿ ಅಮೆರಿಕಕ್ಕೆ ಹೋಗಿದ್ದಾರೆ, ಅವ್ರಿಗೂ ನಾನು ಹೇಳಿಲ್ಲ. ಸೊ ನಾನೇ 1 ವಾರ ಅಲ್ಲೇ ಇದ್ಕೊಂಡು ಟೆಸ್ಟ್ ಅವು ಇವೆಲ್ಲ ಇದು ಮಾಡಿದೆ. ಎಲ್ಲ ಏನೇನು ಮಾಡಬೇಕು ಅದು ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ನಮ್ಮ ಮಾವಂಗೆ ಫೋನ್ ಮಾಡಿದೆ, ಅಮೆರಿಕಾದಲ್ಲಿ ಇರ್ತಲ್ಲ ಅವರಿಗೆ. ಮಾವ ಹಿಂಗೆ ಆಗ್ಬಿಟ್ಟಿದೆ, ಅಮ್ಮಂಗೆ ಹೇಳಕ್ಕೆ ಹೋಗ್ಬೇಡ, ನಾನು ಫೈಟ್ ಮಾಡ್ತೇನೆ ಹಂಗಿದ್ದಾಗ. ಅವಾಗ ನಮ್ಮ ಮಾವ ಏನಂದರು, ಅದೇ ಹಾಸ್ಪಿಟ್ಲಲ್ಲಿ ನನ್ನ ಕ್ಲಾಸ್ಮೇಟು, ನನ್ನ ಕ್ಲೋಸ್ ಫ್ರೆಂಡು ಡಾಕ್ಟರ್ ಗೋಪಿನಾಥ್ ಅಂತ ಸರ್ಜನ್ ಕಣೋ, ಭಾಳ ಫೇಮಸ್ ಸರ್ಜನ್ನು, ಅದೇ ಹಾಸ್ಪಿಟ್ಲಲ್ಲಿದ್ದಾರೆ, ಅವ್ರನ್ನೂ ಮೀಟ್ ಮಾಡೋ ಅಂದರು. ಆಮೇಲೆ ಡಾಕ್ಟರ್ ಅಜಯ್ ಕುಮಾರ್ ಅವ್ರಿಗೆ ಮಾತಾಡಿದೆ. ಅಯ್ಯೋ ಹೌದಾ, ಗೋಪಿ ನಿಮ್ಮ ಅವ್ರ ಫ್ರೆಂಡ್ ಹಂಗೆ ಅಂತಂದು ಎಲ್ಲ ಪರಿಚಯ ಆಯಿತು. ಸೊ ಅಲ್ಲಿ ಟ್ರೀಟ್ಮೆಂಟು ತೊಗೊಳ್ಳೋದು ಸ್ಟಾರ್ಟ್ ಮಾಡಿದೆ. ಆಮೇಲೆ ನಮ್ಮ ಬ್ರದರ್ಸು ಅವರಿಗೆಲ್ಲ ಗೊತ್ತಾಯಿತು. ಅದೇ ಟೈಮಲ್ಲಿ ಅಲ್ಲೇ ಇದ್ದು ಟ್ರೀಟ್ಮೆಂಟ್ ತೊಗೊಳ್ಳೋದು ಅಂತ ಆಯ್ತಲ್ಲ. ಸೊ ಕೊನೆಗೆ ಜನಾರ್ದನ ಸ್ವಾಮಿಗೆ ನಾನು ಕನ್ಸಲ್ಟೆಂಟ್ ಥರನೂ ಇದ್ನಲ್ಲ, ಅವನು MP ಇದ್ನಲ್ಲ. ಸೊ ಅವನ ಹೆಸರಲ್ಲೇ ಒಂದಲ್ಲಿ ಕಾವೇರಿ ಗೆಸ್ಟ್ ಹೌಸು, ಜನರಲ್ ಹಾಸ್ಟೆಲ್ ಅಂತಾರಲ್ಲ, ಈ ಫ್ರೀಡಮ್ ಪಾರ್ಕ್ ಹಿಂಭಾಗ ಇದೆಯಲ್ಲ, ಅಲ್ಲಿ ಒಂದು ಅವನ ಹೆಸರಲ್ಲೇ ಒಂದು ರೂಮ್ ಇತ್ತು. ಅಲ್ಲಿಂದನೇ ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ದೆ, ಮಾಡೋದು ಎಲ್ಲ ಹಂಗೆ. ಜೊತೆಗೆ ನನ್ನ ಕಸಿನ್ ಒಬ್ಬ ಜೊತೆಗೆ ಇರ್ತಿದ್ದ, ಅದು ಮಾಡಿ. ಆಮೇಲೆ 3-4 ತಿಂಗಳಿಗೆ ಇಲ್ಲ, ಇವರು ಟೋಟಲಿ ಔಟ್ ಆಫ್ ಕ್ಯಾನ್ಸರ್ ಅನ್ನೋ ಲೆವೆಲಿಗೆ ಬಂದ್ಬಿಡ್ತು.
ಅಷ್ಟು ಟ್ರೀಟ್ಮೆಂಟ್ಗಳು ಹೇಳೋದು ಬೇಡ, ಅಷ್ಟು ಯಮಯಾತನೆಗಳು ಮಾಡ್ತಿದ್ದೆ. ಅಂದರೆ ನಾನೇನಂದರೆ ಸರ್ಜರಿ ಮಾಡಿ ನನಗೆ ಸಪ್ರೇಟ್ ಬ್ಯಾಗ್ ಹಾಕಿ ಇದು ಮಾಡ್ಬೇಕು ಅಂತಿದ್ರೆ ನಾನು ಇಲ್ಲ, ನಾನು ಇನ್ನೂ ಪರ್ಫಾರ್ಮ್ ಮಾಡಬೇಕು, ನಾನು ಏನೇನೋ ಮಾಡಬೇಕು, ಬ್ಯಾಗ್ ಇಲ್ದಂಗೆ ಏನಾದರೂ ಮಾಡೋಕ್ಕಾಗತ್ತಾ ಹಂಗೆ ಹಿಂಗೆ ಅಂತ ಎಲ್ಲ ಕೇಳಿದ್ದೆ. ಆವಾಗ ಆಯಿತು ಅಂತ ಬರೀ ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿನಲ್ಲಿ ಟ್ರೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅದು ಒಂದು ರೀತಿಯಲ್ಲಿ ಸಕ್ಸಸ್ಸು ಆದಂಗೆ ಆಗ್ಬಿಡ್ತು. ಎಲ್ಲ ಚೆನ್ನಾಗಾಯಿತು ಹಂಗೆ ಹಿಂಗೆ ಅಂದು ಆಮೇಲೆ ಕೊನೆಗೆ ಫೈನಲ್ ಇನ್ನೊಂದು ಇದಾಗಬೇಕು, 1 ತಿಂಗಳು ನಿಮಗೀಗ ರೆಸ್ಟ್ ಬಿಟ್ಟಿಂದ ಬಂದು ನೋಡ್ರಿ, ಅವಾಗ ಚೆಕ್ ಮಾಡಿ ಏನು ಅನ್ನೋದು ನೋಡೋಣ ಹಂಗೆ ಹಿಂಗೆ ಅಂತಂದರು. ಅಷ್ಟೊತ್ತಿಗೆಲ್ಲ ನನಗೆ ಹಿಂಗೆ ಆಗಿಬಿಟ್ಟಿದೆ ಅನ್ನೋದು ಸ್ವಲ್ಪ ನನ್ನ ಫ್ರೆಂಡ್ಸು ಇವರು ಎಲ್ಲರಿಗೂ ಗೊತ್ತಾಗ್ಬಿಡ್ತು. ವರ್ಲ್ಡ್ ವೈಡ್ ಇರೋ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಆಶ್ಚರ್ಯ. ಯಾಕಂದ್ರೆ ನಾನು ಆಕ್ಸಿಡೆಂಟ್ ಆದಾಗ ಅವರೆಲ್ಲ ಬಂದು ನೋಡೋಕೆ ಬಂದಿದ್ದಾರೆ, ನನಗೆ ನೆನಪಿಲ್ಲ, ನನ್ನ ನೆನಪಿನ ಶಕ್ತಿ ಹೋಗಿದೆ. ಎಲ್ಲ ಅಮೇರಿಕದಿಂದ ಬಂದಿದ್ದಾರೆ, ಎಲ್ಲರಿಗೂ ಗೊತ್ತಿಲ್ಲ ಅವಾಗ. ಆಮೇಲೆ ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಎಲ್ಲ ಮಾತಾಡ್ಕೊಂಡು ಇಲ್ಲ ಅರುಣಿಗೆ ಒಂದು ಪಾರ್ಟಿ ಕೊಡ್ಬೇಕು, ನಾವೆಲ್ಲ ಧೈರ್ಯ ಕೊಡ್ಬೇಕು ಅಂತ ಎಲ್ಲ ಮಾತಾಡ್ಕೊಂಡು ಇಲ್ಲ ಅಲ್ಲಿ ಅರುಣ ಹಂಗೆ ನನಗೆ ಏನಾದರೂ 1 ತಿಂಗಳು ಆರಾಮಾಗಿರೋದು. ಹಂಗೆ ದಾವಣಗೆರೆಗೆ ಬರೋದು, ದಾವಣಗೆರೆಯಿಂದ ನೀವು ನಂಬಲ್ಲ ದುಬೈ ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬಂದರು, ಒಂದು 35-40 ಜನ. ನಿಮಗೆ ಎಲ್ಲ ಅದು ಫೋಟೋಸು ವೀಡಿಯೋಸ್ ಅದು ಕೊಡ್ತೇನೆ ನಿಮಗೆ. ಆಮೇಲೆ ಎಲ್ಲ ಒಂದು ಕಡೆಗೆ ಸೇರಿ ನನಗೊಂದು ಪಾರ್ಟಿ ಕೊಟ್ಟರು, ಗೆಟ್ ವೆಲ್ ಸೂನ್ ಅಂತ ಒಂದು ಪಾರ್ಟಿ ಕೊಟ್ಟರು. ನನ್ನ ಸೈಜಿಂದ ಒಂದು ಇದನ್ನೆಲ್ಲ ಮಾಡಿಸಿ, ಒಂದು ಕಾರ್ಡ್ ಥರ ಮಾಡಿಸಿ ಅದ್ರಾಗ ಎಲ್ಲರೂ ಸೈನ್ ಮಾಡಿ ಗೆಟ್ ವೆಲ್ ಸೂನ್ ಅಂತ ಎಲ್ಲ ಮಾಡಿ ಒಂದು ದೊಡ್ಡ ಪಾರ್ಟಿ ಕೊಟ್ಟರು, ಇಲ್ಲೇ ಆಫೀಸರ್ಸ್ ಕ್ಲಬ್ ಅಂತಲ್ಲೆಲ್ಲ. ಸೊ ಅದಕ್ಕೆಲ್ಲ ನಮ್ಮ ಬ್ರದರ್ಸು ಇವರೆಲ್ಲರೂ ಕೋಆಪ್ರೇಟ್ ಮಾಡಿದ್ರು. ಎಲ್ಲ ನನ್ನ ರಿಲೇಟಿವ್ಸ್ ಅವರೆಲ್ಲ ಒಂದು 35-40 ಜನ ಸೇರಿದ್ರು. ಹಿಂಗೆಲ್ಲ ನಡೀತಾ ಇದೆ ಅಂತ TV9 ಅವ್ರಿಗೆ ಗೊತ್ತಾಗಿಂದ ಅವರು ಎಲ್ಲರೂ ಮೀಡಿಯಾದವರು ಎಲ್ಲರೂ ಪರಿಚಯ ಅಲ್ಲ. ಸರ್ ಇಫ್ ಯು ಡೋಂಟ್ ಮೈಂಡ್ ನಾವು ಅದನ್ನು ಶೂಟ್ ಮಾಡೋಣ ಅಂತಿದ್ದೀವಿ, ಇಟ್ಸ್ ವೆರಿ ರೇರ್ ಇದು ಹಂಗೆ ಹಿಂಗೆ ಅಂತ. ಆಯಿತು ಮಾಡಿ, ನಾ ಯಾರಿಗೂ ಹೇಳಿರಲಿಲ್ಲ ಆಯಿತು ಅಂತ. ಸೊ ಅವರೆಲ್ಲ ಬಂದರು, ಅದು ಭಾರಿ ಮಜಾ. ಎಲ್ಲ ನಮ್ಮೆಲ್ಲರ ಹೆಂಗೇನೋ ಒಂದು ಲವ್ ಶೇಪಲ್ಲಿ ಎಲ್ಲ ಕೂತಿದ್ರು. ಎಲ್ಲರ ಮುಂದೆ ಕ್ಯಾಂಡಲ್ಸ್ ನನಗೆ ಇದು ಮಾಡಿ ನನ್ನ ಹತ್ರ ಕ್ಯಾಂಡಲ್ ಹಚ್ಚಿಸಿ ಕೇಕ್ ಕಟ್ ಮಾಡಿಸಿ ನಿನಗೇನಾಗಲ್ಲ ನಾವೆಲ್ಲ ಇದ್ದೀವಿ ಅಂತ. ಆಮೇಲೆ TV9 ಅವರು ಯಾವುದೋ ಗೆಳೆಯರದ್ದು ಇಂಟರ್ವ್ಯೂ ತೊಗೊಂಡಿದ್ದಾರೆ, ಹೆಂಗೆ ಅರುಣ್ ಕುಮಾರ್ ಬಗ್ಗೆ ನನ್ನ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಬಸುಲಿಂಗನೂ ಬಂದಿದ್ರು ಆ ಪಾರ್ಟಿಗೆ, ಬಸ್ಸೂ ಬಂದಿದ್ರು, ಎಲ್ಲ ಇದಾಯಿತು. ಅದೇ ಟೈಮಲ್ಲಿ ಬಸ್ಸು ನಾವು ನನ್ನ ಫ್ರೆಂಡು FM ರೇನ್ಬೋದಿಂದ ಯಾವುದೋ ವಿಚಾರ ಮಾತಾಡಿದ್ರು, ನಿನ್ನ ವಿಚಾರ ಹೇಳಿದೆ, 3 ಸರಿ ಸಾವನ್ನು ಇದು ಮಾಡಿ ಬಂದ್ರಿ ಅಂತಂದರೆ ನಂದು ಇದಕ್ಕಿಂತ ಮುಂಚೆ ಒಂದು ಏನಾಗಿತ್ತು, ಹಿಂದೆ ಒಂದು ಕಿಡ್ನಿ ಸ್ಟೋನ್ ಆಗಿ ನಾನು ತುಂಬ ಆ್ಯಕ್ಟಿವ್ ಆಗಿದ್ದಾಗಲೇ ನನಗೆ ಕಿಡ್ನಿ ಸ್ಟೋನು ಏನೋ ಇದಾಗಿತ್ತು. ಸೊ ಅದನ್ನೇನೋ ಸ್ಕ್ಯಾನ್ ಮಾಡೋಕ್ಕೆ ಅಂತ ಇದು ಮಾಡಿದಾಗ ಅವಾಗ ಒಂದು ಏನೋ ಇಂಜೆಕ್ಷನ್ ಮಾಡಿ ರಿಯಾಕ್ಷನ್ ಆಗಿ ಕೊಲಾಪ್ಸ್ ಆಗಿ ಬಿದ್ದುಬಿಟ್ಟಿದ್ದೆ. ತಕ್ಷಣ ಅಲ್ಲೊಬ್ರು ನೋಡಿ ನನ್ನ ಫ್ರೆಂಡ್ ಅವರು, ಅಯ್ಯೋ ಅರುಣ್ ಕುಮಾರ್ ಹಿಂಗಿದಾರಲ್ಲ ಅಂತಂದು ಹಿಂಗೆ ಆಗಿಂದೆ ಇವರಿಗೆಲ್ಲ ಬೈದು, ನಿಮ್ಗೆ ಗೊತ್ತಿಲ್ಲ ಯಾಕಂದರೆ ಅವರು ಟೆಸ್ಟ್ ಡೋಸ್ ಕೊಡಬೇಕಿತ್ತು, ಡೈ ಇಂಜೆಕ್ಟ್ ಮಾಡ್ತಾರೆ, ಅವ್ರು ಕೊಟ್ಟೇ ಇಲ್ಲ, ಹಂಗೆ ಹಾಕಿಬಿಟ್ಟಿದ್ದಾರೆ, ಅವರು ರಿಯಾಕ್ಷನ್ ಆಗಿಬಿಟ್ಟಿದೆ. ಇಮ್ಮಿಡಿಯೇಟ್ ಚಕ ಅದೇನಾರ ಬರೀ ಒಂದು 20 ಸೆಕೆಂಡ್ ಡಿಲೇ ಆಗಿದ್ದರೆ ನನಗೆ ಕಾರ್ಡಿಯಾಕ್ ಅರೆಸ್ಟ್ ಆವಾಗಲೇ ಹೋಗ್ಬೇಕಿತ್ತು ನಾನು. ಆ ಟೈಮಲ್ಲಿ ಪೇಪರಲ್ಲೆಲ್ಲ ಬಂತು, ಅರುಣನಿಗೀಗ ಕಲ್ಲು ಕರಗುವ ಸಮಯ ಅಂತ ನನ್ನ ಬಗ್ಗೆ ಎಲ್ಲ ಬರೆದಿದ್ರು. ಆಮೇಲೆ ಎಲ್ಲ ಡಾಕ್ಟರ್ಸ್ ಎಲ್ಲ ಬಂದು ಇದು ದೊಡ್ಡ ಸುದ್ದಿ ಮಾಡಬೇಡ್ರಿ ಹಂಗೆ ಹಿಂಗೆ ಅಂತಂದು ಅದೊಂದು ಬಚಾವಾಗಿದ್ದೆ. ಆಮೇಲೆ ನೋಡಿದರೆ ಆಕ್ಸಿಡೆಂಟಿಂದ ಬಚಾವಾಗಿ ಬಂದದ್ದು. ಆಮೇಲೆ ನೋಡಿದರೆ ಕ್ಯಾನ್ಸರ್ದು 3 ಸರಿ ಸಾವನ್ನು ಗೆದ್ದು ಬಂದಿದ್ದಾನೆ ಇವನು ಹಂಗೆ ಹಿಂಗೆ ಅಂತೇಳಿ. ಐ ಥಿಂಕ್ ಉದಯಾದ್ರಿ ಅನಿಸುತ್ತೆ, FM ರೇನ್ಬೋದಲ್ಲಿ ಇದ್ದರು ಅವರು. ಕಾಕಂಬಿ ಅಂತ ಒಂದು ನಡೆಸೋರು, ಪ್ರತಿ ಬುಧವಾರ ಒಂದು ಬರೋದು ಈ ಥರ ಎಲ್ಲ ಶೋಸ್ಗಳು, ಟಾಕ್ ಶೋಸ್ ಥರ. ಆಮೇಲೆ ಅವರು ಕರೆಸ್ಕೊಂಡ್ರು, ಬಸ್ಲಿಂಗಯ್ಯ ರೆಫರ್ ಮಾಡಿದರು, ಅಲ್ಲಿ ಹೋಗಿ ಇದು ಮಾಡಿದೆ. ಅದೇ ಟೈಮಿಗೆ TV9 ಅವರು ಇಲ್ಲಿ ರೆಕಾರ್ಡ್ ಮಾಡಿದ್ರಲ್ಲ, TV9 ಅವರಿಂದನೂ ಫೋನ್ ಬಂತು, ಸರ್ ನಿಮ್ಮದೆಲ್ಲ ಆಗಿದ್ದು ಶೂಟ್ ನೋಡಿದೆ, ನೀವು ಲೈವ್ ನಮ್ಮ ಜೊತೆಗೆ ಕೂರೋಕ್ಕಾಗತ್ತಾ, ಜೊತೆಗೆ ನಿಮ್ಮ ಯಾರಾದರೂ ಒಂದು 3 ಜನ ಫ್ರೆಂಡ್ಸ್ ಇದ್ದರೆ ಚೆನ್ನಾಗಿರುತ್ತೆ, ನೀವು ಇದನ್ನು ಲೈವ್ ಮಾಡೋಣ ಅಂತಿದ್ದೀವಿ, ಇದು ನಿಜವಾಗ್ಲೂ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಸರ್ ಇದು ಹಂಗೆ ಹಿಂಗೆ ಅಂತ. ಏನು ಮಾಡೋಣ ಅಂತ ಅಷ್ಟೊತ್ತಿಗೆ ಬಸ್ಲಿಂಗಯ್ಯ ಇದ್ದರು, ಬಸ್ಲಿಂಗಯ್ಯ ನಾನು ಬರ್ತೀನಿ ಅಂದರು. ಆಮೇಲೆ ನಮ್ಮ ಇನ್ನಿಬ್ಬರು ಫ್ರೆಂಡ್ಸ್ ನನಗೆ ಭಾಳ ಹೆಲ್ಪ್ ಮಾಡಿದವರು, ಒಬ್ಬರು ವಿಜಯ್ ಧೋಳೇರ್ ಅಂತ, ಅವರು ಒನ್ ಟೈಮಲ್ಲಿ ವರ್ಲ್ಡ್ ನಂಬರ್ 1 ಹೈಯೆಸ್ಟ್ ಪೇಟೆಂಟ್ಸ್ ಅವ್ರ ಹೆಸರಾಗಿತ್ತು, ಸೈಂಟಿಸ್ಟ್, ವೆರಿ ಬಿಗ್ ಇದು, ಅಮೇರಿಕಾದಲ್ಲೆಲ್ಲ ಕಂಪ್ನೀಸು ಇದ್ವು ಅವ್ರದ್ದೆಲ್ಲ. ಅವರು ಇಂಡಿಯಾಗೆ ಬಂದರು, ಅವರೇ ನಾನು ಬರ್ತೀನಿ ಅಂತ. ಇನ್ನೊಬ್ಬ ಫ್ರೆಂಡು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಇನ್ ಇನ್ಫೋಸಿಸ್, ವಿಷ್ಣು ಭಟ್ ಅಂತ. ಅಂದರೆ ಅವರೆಲ್ಲ ಬೇರೆ ಇದಾದರೂ ನನ್ನ ಕಲ್ಚರಲ್ ಆ್ಯಕ್ಟಿವಿಟಿಯಿಂದ ಅವರೆಲ್ಲ ಫ್ರೆಂಡ್ಸ್ ಆಗಿದ್ರು. ಅವ್ರು ನಾನು ಬರ್ತೀನಿ ಅಂತ. ಸೊ ಅವ್ರು 3 ಬಂದರು. TV9 ಗೆಟ್ ವೆಲ್ ಸೂನ್ ಗೆಳೆಯ ಅಂತ ನನ್ನ ಬಗ್ಗೆನೇ 1 ಅವರ್ ಲೈವ್ ಆಯಿತು, ಹಿಂಗೆಲ್ಲ ಕೊಟ್ರಂಗೆ ಅಂತ. ಆಮೇಲೆ ನನ್ನ ಲೈವ್ ನಾನು ಮಾತಾಡ್ಸಿದ್ರು, ಎಲ್ಲ ನನ್ನ ಬಗ್ಗೆನೂ ಅವರೆಲ್ಲ ಮಾತಾಡಿದ್ರು, ಹೀಗೆಲ್ಲ ಆಯಿತು. ಸೊ ಇಷ್ಟೆಲ್ಲ ಆಗಿ ಎಲ್ಲ ಇನ್ನು ಆರಾಮಾದಂಗೆ ಅಂತ ಇನ್ನು ಬೇರೆ ಚೆಕಪ್ಗಳು ಎಲ್ಲ ಬ್ಯಾಲೆನ್ಸ್ ಇತ್ತು. ಹೆಚ್ಚು ಕಮ್ಮಿ 3-4 ಮಂತ್ಸ್ ಆಗಿದೆ. ಆವಾಗ ನಮ್ಮ ತಾಯಿ ವಾಪಸ್ ಬಂದರು. ನಮ್ಮ ತಾಯಿಗೆ ಅಲ್ಲಿವರೆಗೂ ಗೊತ್ತಿಲ್ಲ, ನಮ್ಮ ತಾಯಿ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ನನಗೆ ಖುಷಿ, ನಾನಿನ್ನೂ ಅಲ್ಲೇ ಇದ್ದೆ, ಯಾಕಂದರೆ ಅಲ್ಲಿನ್ನೂ ಟ್ರೀಟ್ಮೆಂಟ್ ತೊಗೊಳ್ಳೋದಂತ.
ಸೊ ನಮ್ಮಣ್ಣ ಅವರೆಲ್ಲ ಹೋಗಿ ಏರ್ಪೋರ್ಟಿಗೆ ಹೋಗಿ ಕರ್ಕೊಂಬಂದರು. ನಮ್ಮ ತಾಯಿ, ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮರಿಗೆ ಗೊತ್ತಾಗಿದ್ದಾರೆ. ನಮ್ಮ ಮಾವ ಹೇಳಿದ್ದಾರೆ, ಬಟ್ ಹೇಳಬೇಡ ಅಂತ ಹೇಳಿದ್ದಾರೆ. ಎಲ್ಲ ಬಂದರು. ಅಲ್ಲಿ ಬಂದು ನೋಡಿದ್ರು ನಮ್ಮ ತಾಯಿ ನನ್ನ ನೋಡ್ತಾರೆ. ನಮ್ಮ ತಾಯಿಗೆ ಶಾಕ್. ಎಲ್ಲ ಸ್ವೆಟ್ರ್ ಹಾಕೊಂಡ್ಬಿಡ್ತೀನಿ, ಕೂದಲೆಲ್ಲ ಹಿಂಗೆ ಉದುರ್ಬಿಟ್ಟಿದ್ದಾವೆ, ಹಿಂಗಿದ್ದೀನಿ. ಅವರು ಬಂದರೆ ಏರ್ಪೋರ್ಟಿಂದ ಬಂದರೆ ಮುಖ ತೊಳ್ಕೊತಾರೆ. ಏನಾಗೈತಪ್ಪ, ಏನಾಗೈತೆ? ಏನಾಗಿಲ್ಲ, ಹೋಗು ನೀನು ಮೊದಲು ಮುಖ ತೊಳ್ಕೊಂಬ, ಹಿಂಗೆ ಅಂತ ಎಲ್ಲ ಮುಖ ತೊಳ್ಕೊಂಬಂದ್ರೆ, ಏನಪ್ಪ ಇದು, ಏನಾಗೈತೆ? ಏನಿಲ್ಲ ಕ್ಯಾನ್ಸರ್ ಆಗಿತ್ತು ಅಂದೆ. ಹಾಂ ಆಗಿತ್ತು, ಹೋತು ಅಂದೆ. ಏನು ಹೇಳ್ತದೆಯಪ್ಪ ನೀನು? ಅಮ್ಮ ಕ್ಯಾನ್ಸರ್ ಆಗಿತ್ತು, ಹೋತು. ಅದಕ್ಕೆ ನನಗೆ ಇವತ್ತು TV 9ನಲ್ಲಿ ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂ ನೀನು ಲೈವ್ ಟೆಲಿಕಾಸ್ಟ್ ನೋಡುವಂತೆ, ನೀನು ಅಲ್ಲಿ ಕೂತ್ಕೊಂಡು ನೋಡುವಂತೆ ಅಂತ ನಮ್ಮ ಕಸಿನ್ ಮನೆಗೆ ನಮ್ಮ ತಾಯಿನ ಡ್ರಾಪ್ ಮಾಡಿ ನಾನು ಲೈವ್ ಮಾತಾಡೋದು ನಮ್ಮ ತಾಯಿ ಅಲ್ಲಿ ನೋಡಿದ್ದಾರೆ. ಅಂದರೆ ಕ್ಯಾನ್ಸರಿಂದ ರಿಕವರ್ಡ್ ಅಂತ. ಅಲ್ಲಿವರೆಗೂ ನಮ್ಮ ತಾಯಿಗೂ ಹೇಳಿರಲಿಲ್ಲ. ಸೊ ಎಲ್ಲ ಆಯ್ತು, ನಂದು ಎಲ್ಲ ಆಗಿ ಟ್ರೀಟ್ಮೆಂಟ್ ಎಲ್ಲ ಆಗಿ ಇದಾಗಿ ಮತ್ತು ಬಂದ್ವಿ. ಎಲ್ಲ ಇನ್ನೇನು ಚೆನ್ನಾಗಿ ಆಗ್ತಾಯಿದೆ ಅಂತಂದು ಮತ್ತೆ ದುಬೈಗೆ ಹೋಗೋದೆಲ್ಲ ಆಗಿ ಪ್ರಿಪೇರ್ ಆಗ್ತಾಯಿದ್ದೆ. ಒಂದೇ ವರ್ಷದಾಗೆ ಕ್ಯಾನ್ಸರ್ ಮತ್ತೆ ವಾಪಸ್ ಬಂದುಬಿಡ್ತು, ರಿಕರೆನ್ಸ್ ಆಗ್ಬಿಡ್ತು. ಅಲ್ಲೇ ಸೆಕೆಂಡ್ ಸ್ಟೇಜಿಗೆ ಹೋಗ್ಬಿಡಿ. ಅವಾಗ ಡಾಕ್ಟರ್ ಗೋಪಿನಾಥ್ ಅವ್ರೆಲ್ಲ ಹೇಳಿದ್ರು, ನಾವು ಮೊದಲಿನ ಗಿಣಿಗೆ ಹೇಳ್ದಂಗೆ ಹೇಳಿದ್ರು, ಆ ಗಡ್ಡೆನ ಕೊಯ್ದು ಬಿಟ್ಟು ಬ್ಯಾಗ್ ಹಾಕೊಳ್ಳಪ್ಪ, ಏನಾಗಲ್ಲ ಅಂತ. ನೀನೇನು ಅಂದೆ, ಆಯಿತು ಹೆದರಬೇಡ, ನಾವೆಲ್ಲ ಅದಾವೆ ಅಂತಂದು ಎಲ್ಲ ತೆಗೆದು ನನಗೆ ಇಲ್ಲಿ ಬ್ಯಾಗ್ ಹಾಕಿರ್ತಾರೆ, ಕೊಲೆಸ್ಟ್ರಮಿ ಬ್ಯಾಗ್ ಹಾಕಿದ್ದಾರೆ. ಸರ್ಜರಿ ಎಲ್ಲ ಆಗಿ ಎಲ್ಲ ಇದಾಗಿ, ಸೊ ಅದರಿಂದ ಮತ್ತೆ ರಿಕವರ್ ಆಗ್ತಾ ಒಂದು ಹಂತಕ್ಕೆ ಬಂದೆ. ಇನ್ನೇನು ಚೆನ್ನಾಗಾಗಿ ಎಲ್ಲ ಇದಾಗ್ತಾಯಿದ್ದೆ. ಒಂದು ಸ್ವಲ್ಪ ಎಲ್ಲ ಅಲ್ಲ ಆ್ಯಕ್ಟಿವ್ ಆಗಿ ಇದು ಮಾಡು. ನಾನು ಗೆಸ್ಟ್ ಲೆಕ್ಚರ್ ಥರ ಹೋಗ್ತಾಯಿದ್ದೆ ಇಂಜಿನಿಯರಿಂಗ್ ಕಾಲೇಜಲ್ಲೆಲ್ಲ. ಮತ್ತು ಏನೋ ದುಡಿಮೆಗೆ ಇಲ್ಲೇ ನಮ್ಮ ಅಣ್ಣನ ಇಲ್ಲೇ ಇರ್ತಿದ್ದೆ, ನಮ್ಮ ಅಣ್ಣನ ಮನೇಲೆ. ಸ್ವಲ್ಪ ಚೆನ್ನಾಗಿ ಆಗ್ತಾ ಇಲ್ಲ, ನಾನು ಸಪ್ರೇಟಾಗಿರ್ತೀನಿ ಅಂತ ನಾನು ನಮ್ಮ ತಾಯಿಯಲ್ಲಿರೋದು ಒಂದು ಅಪಾರ್ಟ್ಮೆಂಟ್ ಬಾಡಿಗೆ ತೊಗೊಂಡೆ. ಅಲ್ಲೆಲ್ಲ ಇಂಟೀರಿಯರ್ಸ್ ಎಲ್ಲ ಮಾಡಿ ಏನೋ ಮಾಡಿರೋದಂತಾಯಿತು. ನಮ್ಮ ತಾಯಿಗೂ ಹುಷಾರಿರಲಿಲ್ಲ. ಸೊ ಮತ್ತು ನಮ್ಮ ತಾಯಿ ಇಲ್ಲಾದರೂ ಅವ್ರು ನಮ್ಮ ತಾಯಿ ಜೊತೆಗೆ ಇರ್ತಿದ್ದೆ. ಅಪಾರ್ಟ್ಮೆಂಟ್ನ ಗೆಸ್ಟ್ ಹೌಸ್ ಥರ ಮಾಡ್ಕೊಂಡಿದ್ವಿ. ಸೊ ಈ ನಡುವೆ ಏನಾಯಿತು, ಹೀಗೆಲ್ಲ ಇದ್ದಾಗ ಸೊ ವೈಯಕ್ತಿಕ ಜೀವನದಿಂದನೂ ದೂರ ಆಗಿಬಿಟ್ಟೆ ನಾನು. ಅದು ಡಿಟೇಲ್ ಏನು ಮಾತಾಡೋದು ಬೇಡ, ಯಾಕಂದ್ರೆ ಪಾಪ ಅವ್ರದ್ದು ತಪ್ಪಲ್ಲ. ಸೊ ನಾವೆಲ್ಲ ತಪ್ಪುಗಳನ್ನು ಹಿಡ್ಕೊಂಡು ನಾವೇನು ಮಾಡೋದು, ಅವ್ರಿಗೆ ಯಾರಿಗೂ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದು ಅಲ್ಲಿಗೆ ಮುಗಿದ ಅದೇ ಆಗಿತ್ತು. ಸೊ ನಮ್ಮ ತಾಯಿ ನಾನು ಒಟ್ಟಿಗೆ ಇರೋದಂತಾಗಿತ್ತು. ಇಲ್ಲೇ ಇದ್ದು ಎಲ್ಲ ಚೆನ್ನಾಗಿ. ಆ ಟೈಮಲ್ಲಿ ನನ್ನ ಸ್ಟೋರಿಗಳು ಪೇಪರ್ಗಳಲ್ಲಿ ಅವು ಇವು ಎಲ್ಲ ಬರೋಕ್ಕೆ ಶುರುವಾದವು. ಈವನ್ ದಿ ವೀಕ್ ಮ್ಯಾಗ್ಝಿನ್, ಭಾಳಷ್ಟು ಮ್ಯಾಗ್ಝಿನಲ್ಲಿ ಎಲ್ಲ ಬಂದಿಲ್ಲ. ನನ್ನ ಬಗ್ಗೆ ಏನೋ ಒಂದು ಕ್ಯೂರಿಯಾಸಿಟಿ ಇದ್ದಂಥ ಒಬ್ಬರು ಡಾಕ್ಟರ್ ಶಶಿಧರ್ ಶೆಟ್ಟರ್ ಅಂತ, ಒನ್ ಆಫ್ ದಿ ಬೆಸ್ಟ್ ಸೈಕಾಟಿಸ್ಟ್ ಆ್ಯಂಡ್ ಸ್ಲೀಪ್ ಥೆರಪಿಸ್ಟ್ಸ್ ಇನ್ ದ ವರ್ಲ್ಡ್. ಅಮೇರಿಕಾದಲ್ಲಿ ಇರ್ತಾರೆ ಅವರು, ಅಲ್ಲಿ ಸಿಟಿಜನ್ ಅವರು ಯಾವುದೋ ವಿಚಾರಕ್ಕೆ ನನ್ನ ವಿಚಾರ ಕೇಳಿಕೊಂಡು ಯಾವುದೋ ಕ್ಯೂರಿಯಾಸಿಟಿ ಒಳಗೆ ನಾನು ಮೀಟ್ ಮಾಡೋಕ್ಕೆ ಹಿಂಗೆಲ್ಲ ಬರೋರು ಹೋಗೋರು. ಅವ್ರು ಬಂದಾಗೆಲ್ಲ ಬರೋರು, ಮೀಟ್ ಮಾಡೋರು ಅವರೆಲ್ಲ. ಅವರು ಒಂದು ಸರಿ ಬಂದಾಗ ನಾನೆಲ್ಲ ಹೇಳಿದೆ, ನನ್ನ ಕತೆ ಎಲ್ಲ ಹೇಳಿದೆ. ಇಲ್ಲ ನಿಮ್ಮದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಹಿಂಗೆ ಅಂತ ನಾನು ಹೇಳಿದೆ. ಇಲ್ಲ ಹಿಂಗೆ ಅಂತ. ಅದಕ್ಕೆ ನಾನು ಏನೇನು ಮಾಡಬೇಕು, ಏನಾದರೂ ಹೆಲ್ಪ್ ಮಾಡೋಣ. ಯಾಕಂದ್ರೆ ನಾನು ಅವಾಗ ಡಿಸೈಡ್ ಮಾಡಿಬಿಟ್ಟೆ. ನಾನು TV 9 ಇಂಟರ್ವ್ಯೂನಲ್ಲಿ ಹೇಳಿದೆ, ಇನ್ಮೇಲೆ ಏನು ಮಾಡೋಣ, ಮೇಲಿಂದ ಮೇಲೆ ಹಿಂಗಾದ್ರೂ ಬದುಕ್ತಾ ಇದ್ದೀನಿ ಅಂದರೆ ವಿಧಿದೇನೋ ಒಂದು ಉದ್ದೇಶ ಇರಬೇಕಲ್ಲ. ನನ್ನ ಮಗನೇ ನಿನಗೆ ಅಷ್ಟೆಲ್ಲ ಟ್ಯಾಲೆಂಟ್ ಕೊಟ್ಟೇನೆ, ಟ್ಯಾಲೆಂಟ್ ಅಂತೂ ಬೆಸ್ಟ್ ಯೂಸ್ ಮಾಡ್ಕೊಳ್ಳಿಲ್ಲ, ಒಂದಿಷ್ಟು ಏನಾದರೂ ಒಳ್ಳೇದು ಮಾಡು ಅನ್ನೋದೇನಾದರೂ ಒಂದು ಇರಬೇಕಲ್ಲ ವಿಧಿದು. ಆಯಿತು ಬೆಸ್ಟ್ ಇದು ಮಾಡೋಣ ಅಂತಂದು. ಯಾಕಂದ್ರೆ ಪ್ರತಿ ಸರಿ ಹೆಲ್ಪ್ ಮಾಡಿದ್ದು ಗೆಳೆಯರು ಜೊತೆ ನನ್ನ ಫ್ರೆಂಡ್ಸ್. ನಾನು ಎಲ್ಲ ಕಡೆಗೆ ಹೇಳಿದ್ದೀನಿ, ಗೆಳೆಯರಂಥ ಸಹೋದರರು, ಸಹೋದರರಂಥ ಗೆಳೆಯರು ಇವ್ರು ಇರೋದರಿಂದ ಯಮ ನನ್ನೇನು ಮಾಡೋಕ್ಕಾಗಲಿಲ್ಲ ಅಂತ. ಆಮೇಲೆ ಮಾತೃ ಸ್ವರೂಪಿಣಿಯಾದ ನಮ್ಮ ಅತ್ತಿಗೆ, ನಮ್ಮ ಎಲ್ಲರೂ ಭಾಳ ನನ್ನ ಬಗ್ಗೆ ಭಾಳ ಇದು. ಆಮೇಲೆ ನಮ್ಮ ತಾಯಿನೂ ಇದ್ದರು ಅವಾಗ. ಸರಿ ಅಂತಂದು ಗೆಳೆಯರು ಅಂತ ಟ್ರಸ್ಟ್ ಮಾಡಿ ಏನೋ ಒಂದು ಮಾಡೋದು, ಇನ್ಸ್ಪೈರಿಂಗ್ ಮಾಡಿ ಏನೋ ಮಾಡೋದಾಗ ಅವಾಗ ಅವರು ಒಂದು ಮಾತು ಹೇಳಿದ್ರು, ಕರೆಕ್ಟ್ ನೀನೆಲ್ಲ ಮಾಡ್ತಿದ್ದೆ ಎಲ್ಲರೂ, ಏನಬ್ಬಬ್ಬ ನೀನು ಗೆಸ್ಟ್ ಲೆಕ್ಚರ್ ಆಗಿ ನೀನೇನೋ ಅಷ್ಟಿಷ್ಟು ದುಡ್ಬೋದು, ನಿನ್ನ ಪಾಡಿಗೆ ನೀನು ಇದಾಗುತ್ತೆ. ನಿಂದು ಅಡ್ವಾಂಟೇಜ್ ಇರೋದು ನಿನ್ನ ಟ್ಯಾಲೆಂಟ್ ಆ್ಯಂಡ್ ನಿನ್ನ ಲುಕ್ಸ್. ಇಷ್ಟೆಲ್ಲ ಇದಾಗಿ ಆ್ಯಕ್ಚುಲಿ ಐ ಹ್ಯಾವ್ ಅಂಡರ್ವೆಂಟ್ 5 ಮೇಜರ್ ಸರ್ಜರೀಸ್. ಇಲ್ಲಿ ಮೈ ರೆಕ್ಟಮ್ ಹ್ಯಾಸ್ ಬಿನ್ ಕ್ಲೋಸ್ಡ್. ನಾನು ಅದಕ್ಕೆ ತಮಾಷೆ ಮಾಡಿದೆ, ನಮ್ಮ ದಾವಣಗೆರೆ ಭಾಷೆ ಒಳಗೆ ಮಾತಾಡಿದ್ದೆ ನಾನು. ಅದನ್ನು ಆಗ್ತೇಳಿ ಬರೆದಿದ್ರು, ಸಂಕಟದ ಬಾವಿ ಮತ್ತು ಇಚ್ಛಾಶಕ್ತಿ ಅಂತ ಬೆಂಗಳೂರಲ್ಲಿ ನನ್ನ ಬಗ್ಗೆನೇ ಬರೆದಿದ್ರು ಅವರು. ಮಿಸ್ಟೇ ಬರಲಿಲ್ಲ ಇನ್ಮೇಲೆ ಯಾರು ನಿನ್ನ ಶಟಾಪ್ ಯುವರ್ ಆ್ಯಸ್ ಅನ್ನಂಗಿಲ್ಲ ಅಂತ. ಯಾಕಂದ್ರೆ ಮೈ ಆ್ಯಸ್ ಇಸ್ ಬಿನ್ ಸ್ಟಿಚ್ಡ್, ಇಟ್ ಇಸ್ ಕ್ಲೋಸ್ಡ್ ಅಂತಂದು. ಕ್ಲೋಸ್ ಬೈಪಾಸ್ ಮಾಡಿದ್ದಾರೆ. ಇಲ್ಲಿ ಒಂದು ಬ್ಯಾಗ್ ಹಾಕಿದ್ದಾರೆ. ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಇದು ಇಲ್ಲಿ ಓಪನ್ ಇರುತ್ತೆ, ಇದರಲ್ಲಿ ಮೋಷನ್ ಬರುತ್ತೆ, ಇಲ್ಲಿ ಕಲೆಕ್ಟ್ ಆಗುತ್ತೆ. ಇದನ್ನು ಕ್ಲೀನ್ ಈ ಬ್ಯಾಗ್ ಇದು ಮಾಡಬೇಕು. ಇದನ್ನು ಕ್ಲೀನ್ ಮಾಡೋದಕ್ಕೂ ಒಂದು ಹೊಸ ಮೆಥಡ್ ಕಳಿಸಿದ್ದಾರೆ. ಸೊ ನಾನು ಇದಕ್ಕೆ ಇರಿಗೇಷನ್ ಅಂತ ಮಾಡ್ಕೊತೀವಿ. 1 ಲೀಟ್ರ್ ನೀರು ಒಳಗಡೆಗೆ ಕಳಿಸ್ಬಿಟ್ಟು ಫ್ಲಶ್ ಮಾಡಿದರೆ ಹೊಟ್ಟೆ ಎಲ್ಲ ಕಳೆಗುತ್ತೆ. ಸೊ ಮಾರನೇ ದಿನ ತನಕ ನಂಗೆ ಚಿಂತೆ ಇರೋಲ್ಲ. ಅಂದರೆ ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್.
ಲೂಸ್ ಮೋಷನ್ ಆಗಲಿಲ್ಲ ಹಂಗೆ ಹಿಂಗಿರಬೇಕು. ಬಟ್ ಬ್ಯಾಗ್ ಹಾಕೊಂಡಿರ್ತೀನಿ ಸೇಫ್, ಏನು ಪ್ರಾಬ್ಲಮ್ ಇಲ್ಲ. ಸ್ಮೆಲ್ಲು, ಬ್ಯಾಡ್ ಸ್ಮೆಲ್ಲು ಆ ಥರ ಏನೂ ಬರೋದಿಲ್ಲ, ಆರಾಮಾಗಿರ್ತೇನೆ. ಯಾಕಂದ್ರೆ ಪೂರ ಇವ್ಯಾಕ್ಯೂಟ್ ಮಾಡ್ಕೊತೀನಿ. ಇವ್ಯಾಕ್ಯೂಟ್ ಮಾಡ್ಕೊಳ್ಳೋದೆ ಅದೇ ನನಗೆ ಪ್ರಾಬ್ಲಮ್. ದಿನ 1.5 to 2 hours ದಿನ ಬೆಳಗ್ಗೆ ನಂದು ಅದೇ ಕೆಲಸ. ಅದು ಬಾಡಿಂದ ನಾನು ಹಿಂಗೆ ಆ್ಯಕ್ಟಿವ್ ಆಗಿದೆ ಅಂದರೆ ನಾನು ಮಾರಿದ್ರೆ ತನಕ ನಾನು ಯಾರು ಏನು ಮಾಡೋಂಗಿಲ್ಲ, ಫಸ್ಟ್ ಕ್ಲಾಸ್ ಆಗಿಬಿಡ್ತೇನೆ ನಾನು. 24 hours ನೋ ಪ್ರಾಬ್ಲಮ್. ಮಾರ್ನಿಂಗ್ ಎಷ್ಟು 1 hour ತಗೊಳ್ತದೆ? 1 hour, ಮಿನಿಮಮ್ ಅಂದ್ರೆ 1 hour, 1.5 to 2 hours ಅಂದರೆ ಎಲ್ಲ ಸ್ನಾನ ಮಾಡ್ಕೊಂಡು ಹೊರ ಬರ್ಬೇಕು. ನಾನೆಲ್ಲ ರೆಡಿಯಾಗಿ ಬರಬೇಕು. ಸೊ ಇಲ್ಲೆಲ್ಲ ನಮ್ಮ ಅಣ್ಣ ಇವರೆಲ್ಲ ಭಾಳ ಅಂದರೆ ಎಲ್ಲರೂ ಹೆಲ್ಪಿಂಗ್ ನೇಚರ್ ಅದಾರೆ ಹಿಂಗೆ. ಅವಾಗ ಅವರು ನನಗೆ ಹೇಳಿದ್ದು, ನೀನು ಮತ್ತೆ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ. ನಾನೆಲ್ಲ ಸ್ವಲ್ಪ ಚೂರು ಆ್ಯಕ್ಟಿವ್ ಇದ್ದರೆ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ. ಸ್ಟಾರ್ಟ್ ಅಪಿಯರಿಂಗ್ ಆನ್ ಸ್ಕ್ರೀನ್. ನೀನು ಭಾಳ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತಿದೆಯಲ್ಲ, ಇನ್ಮೇಲೆ ದುಡ್ಡು ಬರೋದೆಲ್ಲ ನಿನ್ನ ಟ್ರಸ್ಟಿಗೆ ಹಾಕೋ, ಜನಕ್ಕೆ ಹೆಲ್ಪ್ ಮಾಡು. ಆಮೇಲೆ ತುಂಬ ಜನಕ್ಕೆ ಗೊತ್ತಾಗುತ್ತೆ, ನೀನು ಸ್ಕ್ರೀನಲ್ಲಿ ಕಾಣಿಸ್ಕೊಂತೀಯಲ್ಲ, ಇವ್ನ ಕತೆ ಗೊತ್ತಾ, 3 ಸರಿ ಸಾವನ್ ಗೆದ್ದು ಬಂದಿದ್ದಾರೆ ಇವರು, ಹಿಂಗೆಲ್ಲ ಬಂದರೆ ಸ್ಕ್ರೀನಲ್ಲಿ ಹೇಳ್ತಾರೆ, ಪೇಪರ್ನಲ್ಲಿ ಇಂಟರ್ವ್ಯೂ ಕರೀತಾರೆ, ಕೊಡು. ಫಸ್ಟ್ ಸ್ಮಾರ್ಟಾಗ, ಎಲ್ಲ ವೈಟ್ ಹೇರ್ಸು ಹಿಂಗೆಲ್ಲ ಆಗ್ಬಿಟ್ಟಿದ್ದಾರೆ, ಬೇಡ, ಸ್ಮಾರ್ಟಾಗಿ ನೀನು. ಆವಾಗ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿ ಇದನ್ನೆಲ್ಲ ಬ್ಲ್ಯಾಕಿಶ್ ಮಾಡ್ಕೊಂಡು ಎಲ್ಲ ಇದು ಮಾಡಿ ಸಿಕ್ಕಾಪಟ್ಟೆ ಸ್ಮಾರ್ಟಾಗಿ ಇದು ಮಾಡೋಕ್ಕೆ ಮತ್ತೆ ಇದು ಮಾಡೋಣ ಅಂತ ಅವಾಗ ಚೈತನ್ಯ ಅವ್ರಿಗೆಲ್ಲ ಮಾತಾಡಿ ಮತ್ತೆ ಆ್ಯಕ್ಟ್ ಮಾಡೋಕ್ಕೆ ರೆಡಿ ಹಿಂಗಿಂತ. ಅದೇ ಟೈಮಲ್ಲಿ ನನಗೆ ಗಿರಿರಾಜು ನನಗೆ ಬೇರೆ ಬೇರೆ ವಿಷಯ ಪರಿಚಯ ಆಗಿದ್ದರು, ಎಲ್ಲ ಮಾತಾಡ್ತಿದ್ರು, ನನ್ನ ಕತೆ ಅವ್ರಿಗೆ ಗೊತ್ತಾಯಿತು. ಅವರು ನನಗೆ ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕರೆದ್ರು. ಅದು ನಾನು ಪರಮೇಶ್ವರ್ ಜೊತೆಗೆ ಆ್ಯಕ್ಟ್ ಮಾಡಿದೆ, ಒಬ್ಬ ಪೊಲೀಸ್ ಕಮಿಷನರ್ ಆಗಿ, ರಕ್ತಚಂದನ್ ಅಂತ. ಆಮೇಲೆ ಚೈತನ್ಯ ಒಂದು ಗೆಸ್ಟ್ ಅಪಿಯರೆನ್ಸ್ ಕೊಟ್ಟರು, ಆದ್ಯ ಅನ್ನೋ ಒಂದು, ಮತ್ತು ಏನೋ ಒಂದು ಮಾಡೋಣ ಹಂಗೆ ಹಿಂಗೆ ಅಂತ ಎಲ್ಲ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಾನು ಬಿಲ್ಡಿಂಗ್ ಡಿಸೈನ್ಸ್ ಎಲ್ಲ ಮಾಡ್ತಾಯಿದ್ನಲ್ಲ, ಒಬ್ಬ ಡಾಕ್ಟ್ರು ನನ್ನ ಹತ್ರ ಬಂದರು. ಅವರೊಂದು ಫಾರ್ಮ್ ಹೌಸ್ ಕಟ್ಟಬೇಕಿತ್ತು. ನಾನು ಒಂದು ವುಡನ್ ಫಾರ್ಮ್ ಹೌಸ್ ಸಜೆಸ್ಟ್ ಮಾಡಿದ್ದೆ, ಒಂದು ದೂರ ಔಟ್ಸ್ಕರ್ಟಲ್ಲಿ, ದಾವಣಗೆರೆ ಔಟ್ಸ್ಕರ್ಟಲ್ಲಿ. ನಾನೆಲ್ಲ ಡಿಸೈನ್ ಮಾಡಿ 3D ಎಲ್ಲ ಮಾಡಿ ತೋರಿಸಿದ್ದೆ. ಅವ್ರಿಗೆ ಭಾಳ ಲೈಕ್ ಆಗಿತ್ತು. ಆಯ್ತು ಸರ್, ನೀವೇ ಮಾಡ್ಕೊಡೋಕೆ ಆಯ್ತು. ನಾನು ನಾರ್ಮಲಿ ಸೈಟ್ ವಿಸಿಟ್ಸಿಗೆ ಹೋಗ್ತಿರ್ಲಿಲ್ಲ, ಬರೀ ಡ್ರಾಯಿಂಗ್ಸ್ ಡಿಸೈನ್ಸ್ ಕೊಟ್ಟು ಸುಮ್ಮನೆ ಆಗ್ತಿದ್ದೆ. ಅವ್ರ ಜೊತೆ ದಿನ ಹೋಗೋದು ಎಲ್ಲ ಮಾಡೋದನ್ನ ಎಲ್ಲ ನನ್ನ ಕಾನ್ಸೆಪ್ಟ್ ಅವ್ರಿಗೆ ಭಾಳ ಇಷ್ಟ ಅದು. ದಿನ ಜೊತೆಗೆ ಹೋಗ್ತಿದ್ದೀವಿ, ಅವ್ರ ಜೊತೆ ಹೋಗ್ತಾಯಿದ್ರು. 2 ತಿಂಗಳಾದರೂ ಗೊತ್ತಿಲ್ಲ ನನಗೆ, ಅವ್ರು ಡಾಕ್ಟ್ರ್ ಅಂತ ಗೊತ್ತು. ಯಾವುದೋ ಟೈಮಲ್ಲಿ ಅವರು ಫೋನಲ್ಲಿ ಮಾತಾಡ್ತಾಯಿದ್ರು, ಕ್ಯಾನ್ಸರ್ ರಿಲೇಟೆಡ್ ಮಾತಾಡ್ತಾಯಿದ್ರು. ನಾನು, ಡಾಕ್ಟ್ರ್ ಏನು ನೀವು ಕಾರ್ಸಿನೋಮಾ ಇದ್ರ ಬಗ್ಗೆ ಮಾತಾಡ್ತಾರೆ? ಹೌದು ರೀ, ನಾನು ಆಮೇಲೆ ಕ್ಯಾನ್ಸರ್ ಸರ್ಜನ್, ಆಮೇಲೆ ಸರ್ಜಿಕಲ್ ಆಂಕಾಲಜಿಸ್ಟ್ ಅಂದರು. ಹೌದಾ, ಡು ಯು ನೋ ವಾಟ್ ಮೀ ಅಂದೆ. ಏನು ಅಂದ್ರೆ ಆಮೇಲೆ ಸರ್ವೈವರ್. ಅವಾಗ ಅವ್ರಿಗೆ ಗೊತ್ತಿದ್ದು ನಾನು ಕ್ಯಾನ್ಸರ್ ಸರ್ವೈವರ್ ಅಂತ. ಅವರಿಗೆ ಅವ್ರು ಕ್ಯಾನ್ಸರ್ ಸರ್ಜನ್ ಅಂತ. ಅವರು ನಮ್ಮ ಇಬ್ಬರದ್ದು ಇನ್ನೂ ಬಾಂಡಿಂಗ್ ಚೆನ್ನಾಗತ್ತೆ. ಅವರು ನನ್ನ ಬಗ್ಗೆ ಏನೋ ಭಾಳ ಇಷ್ಟಪಟ್ಟು ಕೊನೆಗೆ ಅವ್ರ ತಂದೆ ಹತ್ರ ಎಲ್ಲ ಮಾತಾಡಿ, ಅವ್ರದ್ದು ಇಲ್ಲ ಹಾಸ್ಪಿಟ್ಲ್ ಇದೆ ಸುಕ್ಷೇಮ್ ಅಂತ ಎಲ್ಲ ಮಾತಾಡಿ ನನ್ನ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ ಅವರಿಗೆ. ಇಲ್ಲ ಅರುಣ್, ನೀವು ಮೋಟಿವೇಟ್ ಮಾಡೋಕೆ ಅಂತಿದ್ದಾರೆ, ನಾವು ಏನೋ ಮಾಡೋಣ ಅಂತಿದ್ವಿ. ನಾವೆಲ್ಲ ಸೇರಿ ಯಾಕೆ ಒಂದು ಫೌಂಡೇಶನ್ ಮಾಡೋಣ ಅಂತ ದಾವಣಗೆರೆ ಕ್ಯಾನ್ಸರ್ ಫೌಂಡೇಶನ್ ಅಂತ ಒಂದು ಹುಟ್ಟು ಹಾಕಿದ್ವಿ. ಅದರಿಂದ ಕ್ಯಾನ್ಸರ್ ರೋಗದ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು, ಒಂದು ಫಂಡ್ ರೈಸಿಂಗ್ ಮಾಡೋದು, ಬಡ ಇವ್ರಿಗೆ ಹೆಲ್ಪ್ ಮಾಡೋದು ಹಂಗೆ ಅಂತ ಇದು ಮಾಡಿ ಶುರು ಮಾಡಿ ಮೊದಲು ಒಂದು ದೊಡ್ಡ ಜಾಥಾ ಮಾಡಿದ್ವಿ. ದಾವಣಗೆರೆ ಹಿಸ್ಟ್ರಿನಲ್ಲೇ ಅಂಥ ದೊಡ್ಡ ಜಾಥಾ ನಡೆದಿರಲಿಲ್ಲ. ಸುಮಾರು ಒಂದು 4,000, ಯಾಕಂದರೆ ಎಲ್ಲ ಕಾಲೇಜಿನವ್ರು ಪರಿಚಯ, ವಿದ್ಯಾರ್ಥಿಗಳು ಇವರೆಲ್ಲರೂ ಪಡೆದು ನಾನು ಮೋಟಿವೇಟ್ ಭಾಷಣ ಮಾಡಿದೆ, ಎಲ್ಲ ಬಂದು ತುಂಬ ಜೋರ ಮಾಡಿದ್ವಿ. ಹಿಂಗಾಗಿ ಆ್ಯಕ್ಟಿವಾಗಿ ಎಲ್ಲ ಇದು ಮಾಡ್ಕೊಂಡು ಇರ್ತಾಯಿದ್ದೆ. ಸೊ ಚೆನ್ನಾಗೇ ಇದಾಗ್ತಾಯಿತ್ತು. ಇದು ಯಾವುದೋ ಬಂದುಬಿಡ್ತಾರೆ ಕೋವಿಡ್ ಅಂತ. ಆ ಟೈಮಲ್ಲಿ ಪಾಪ ಬಡವರು ಅವರು ಇವರು ಊರಿನ ಅವೆಲ್ಲ ಓದ್ತಿದ್ವಲ್ಲ, ನಮ್ಮ ಗೆಳೆಯರ ಟ್ರಸ್ಟ್, ನಾನು ಗೆಳೆಯರು ಟ್ರಸ್ಟ್ ಅಂತ ಮಾಡಿದ್ರು, ಗಿರಿರಾಜು ಎಲ್ಲರೂ ಇದ್ದಾರೆ ಅದರಲ್ಲಿ. ಆದರೆ ನಾನು ಬ್ಯಾಂಕ್ ಅಕೌಂಟು ಇದೆಲ್ಲ ಓಪನ್ ಮಾಡಿರಲಿಲ್ಲ. ಆ ಟೈಮಲ್ಲಿ ಪಾಪ ಈ ಬೇರೆ ಊರಿಂದ ಬಂದರು, ವಲಸೆ ಹೋಗ್ತಾರೆ ಕಾರ್ಮಿಕರು, ಅವ್ರದ್ದೆಲ್ಲ ಊಟಕ್ಕೆ ಗತಿ ಎಲ್ಲ ಏನು ಹಂಗೆ. ನಾನು ಇನ್ನೊಬ್ಬರು ಇದ್ದಾರೆ, ಡಾಕ್ಟರ್ ಶಿವಕುಮಾರ್ ಅಂತ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಪ್ರೆಸಿಡೆಂಟ್, ಒಳ್ಳೆ ಫಿಲಾಂಥ್ರಪಿಸ್ಟ್. ಅವರು ನಮ್ಮ ಕ್ಯಾನ್ಸರ್ ಫೌಂಡೇಶನಲ್ಲಿ ಇದ್ದಾರೆ, ಒಳ್ಳೆ ಸೋಷಿಯಲ್ ಕನ್ಸರ್ನ್ ಅಂತ ವ್ಯಕ್ತಿ. ಅವರು ನಾವು ಎಲ್ಲ ಮಾತಾಡ್ಕೊಂಡ್ವಿ. ಸೊ ನನಗೂ ಚೂರು ಪ್ರೆಸ್ ಪಾಸ್ ಇತ್ತು. ನಾನು ಹೊರಗಡೆಗೂ ನನಗೆ ಅಡ್ಡಾಡೋಕ್ಕೆ ಇದಿತ್ತು ಫಸ್ಟ್ ಲಾಕ್ಡೌನ್ ಟೈಮಲ್ಲಿ. ಆದರೂ ನಾನು ಮಾಸ್ಕ್ ಹಾಕ್ಕೊಂಡು ಡಾಕ್ಟ್ರುಗಳು ನನ್ನ ಜೊತೆಗೆ ಕರ್ಕೊಂಡು ಹೋಗೋರು. ಎಲ್ಲ ಇದು ಮಾಡ್ತಾ ಇಲ್ಲ, ಬಡ ಇವ್ರದ್ದು ಅವ್ರಿಗೆ ಏನು ಮಾಡಬೇಕು, ಎಲ್ಲ ಅವ್ರಿಗೆಲ್ಲ ಊಟ ಹಂಚ್ಬೇಕು. ಅವಾಗ ನಾನು ಎಲ್ಲ ಫ್ರೆಂಡ್ಸಿಗೆ ಅಪೀಲ್ ಮಾಡಿದೆ. ಸೊ ನನ್ನ ಎಲ್ಲ ಫ್ರೆಂಡ್ಸು ಬೇರೆ ಬೇರೆ ದೇಶದಾಗಿರೋ ಎಲ್ಲರೂ ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದರಿಂದ ಈ ನಿರ್ಗತಿಕರಿಗೆ ಇವರಿಗೆಲ್ಲ ಊಟ ಹಂಚೋದು ಶುರು ಮಾಡಿದ್ವಿ. ಪೇಪರಾಗೆಲ್ಲ ಬಂತು, ಅಂದರೆ ನೆರವಾಗ್ತಾ ಇರೋ ಗೆಳೆಯರು ಅಂತ. ಸೊ ನಾವೆಲ್ಲ ಅಡ್ಡಾಡೋದು, ಸ್ಟೋರಿ ಮಾಡೋದು, ಎಲ್ಲದೂ ಮಾಡ್ತಾಯಿದ್ದೆ. ಆಮೇಲೆ ಇಲ್ಲಿ ನಮ್ಮ ಅಣ್ಣವರೆಲ್ಲ, ನೀನು ಬೇರೆ ಎಲ್ಲಿ, ನಮ್ಮ ತಾಯಿನೂ ತೀರೋಗಿದ್ರು, ನೀನು ಎಲ್ಲಿ ಬೇಡಪ್ಪ ಇಲ್ಲೇ ಇರು ಅಂತ ಅವ್ರ ಮನೆಯಲ್ಲೇ ನನಗೆ ಇಲ್ಲಿ ಇರೋಕ್ಕೆ ಬಿಟ್ಟರು. ಸೊ ಇಲ್ಲಿ ಏನೇನೋ ಒಂದಿಷ್ಟು ಕನ್ಸ್ಟ್ರಕ್ಷನ್ ವರ್ಕು ಅದು ಇದು ಮಾಡ್ತಾಯಿದ್ದೆ. ಇನ್ನು ಫಸ್ಟು ಇದು ಆಗಸ್ಟ್ ಎಂಡು ಹಿಂಗೆ ನನಗೂ ಯಾಕೋ ಉಸಿರಾಟ ತೊಂದರೆ ಆಗ್ಬಿಡ್ತು. ಹಿಂಗೆ ಆಯಿತು. ಎಲ್ಲ ಡಾಕ್ಟರ್ಸ್ ಎಲ್ಲ ಪರಿಚಯ ಎಲ್ಲ ಇಮ್ಮಿಡಿಯೇಟ್ ಎಲ್ಲ ಮನೆಗೆ ಬಂದು ಟೆಸ್ಟ್ ಮಾಡೋದು. ನಮ್ಮ ಮನೆಗೆ 4 ಜನಕ್ಕೂ ಕೋವಿಡ್. ಅದರಲ್ಲಿ ನಂದು 80% ಲಂಗ್ ಇನ್ಫೆಕ್ಷನ್.
ಉಸಿರಾಡೋಕೆ ಆಗ್ತಾಯಿಲ್ಲ ನನಗೆ. ನಮ್ಮ ಬ್ರದರ್ಸ್ ನಾವೆಲ್ಲರೂ ಅಲ್ಲೇ ಅಡ್ಮಿಟ್ ಆಗಿದ್ವಿ. ನನಗೆ ಸ್ವಲ್ಪ ಭಾಳ ಇತ್ತು, ಒಂದು ವಾರ ಅಲ್ಲೇ ಇದ್ದೆ ನಾನು. ಇದ್ದು ಎಲ್ಲ ಇದಾಗಿಂದೆ ಆಮೇಲೆ ಡಿಸ್ಚಾರ್ಜ್ ಮಾಡಿದರು. ಅವೆಲ್ಲ ಹಾರಿಬಲ್ ರೆಮಿಡಿಸಿವರ್ ಟ್ರೀಟ್ಮೆಂಟು ಅದು. ಆಮೇಲೆ ಇಲ್ಲೇ ಇರ್ತಾಯಿದ್ದೆ. ಕೊನೆಗೆ ಡಾಕ್ಟ್ರು ಇಲ್ಲ ನಿಮ್ಮದು ಇನ್ನೂ ಇಮ್ಯುನಿಟಿ ಕಡಿಮೆ ಅಂತೇಳಿ ಒಂದು 4 ತಿಂಗಳು ಇಲ್ಲಿ ನನಗೆ ದಿವಸ ಆಕ್ಸಿಜನ್ ಸಿಲಿಂಡರ್ ಕಳಿಸೋರು. ನಾನು ಆಕ್ಸಿಜನ್ ಇನ್ಹೇಲ್ ಮಾಡಿಕೊಂಡೇ ಮಲಗಿರ್ತಿದ್ದೆ. ಸೊ ಒಂದು 4 ತಿಂಗಳಿಗೆ ಎಲ್ಲ ಆರಾಮಾದೆ, ಎಲ್ಲ ಇದು ಮಾಡ್ಕೊಂತ. ಆಮೇಲೆ ಮತ್ತೆ ಕೋವಿಡ್ ಇದ್ರ ಟೈಮಲ್ಲಿ ಕ್ಯಾನ್ಸರ್ದ ಅವೇರ್ನೆಸ್ಸು, ಕೋವಿಡ್ ಅವೇರ್ನೆಸ್ ಇತ್ತು, ಪ್ರೋಗ್ರಾಮ್ಸ್ ಇವನ್ನೆಲ್ಲ ಮಾಡ್ತಾಯಿದ್ವಿ. ಎಲ್ಲ ಇದಾಯ್ತು. ಈ ಕೋವಿಡ್ ಟೈಮಲ್ಲೇ ನೋಡೋಣ ಅಂತ. ಬಟ್ ಎಲ್ಲಿ ಹೊರಗೆ ಹೋಗಂಗಿಲ್ಲಲ್ಲ, ಇಲ್ಲೇ ಮನೆ ಮುಂದೆ ಅಡ್ಡಾಡಿ ಸ್ವಲ್ಪ ಕೆಳಗಡೆ ಕೂರೋಕ್ಕಾಗ್ತಿರ್ಲಿಲ್ಲ. ಓಡೋದು ಚೂರು ಕಲ್ತಿದ್ದಲ್ಲ, ಕೆಳಗಡೆ ಕೂರೋದು ಎಕ್ಸಸೈಸ್ ಮಾಡಿ ಫುಲ್ ಸ್ಲಿಮ್ ಆಗಿ ಶುಗರ್ನೂ ಒಂದು ಕಂಟ್ರೋಲಿಗೆ ತೊಗೊಂಡೆ. ಎಲ್ಲ ಇದಾಗಿ ಕೊನೆಗೆ ನಮ್ಮ ಅಣ್ಣವ್ರಿಗೆಲ್ಲ ಹೇಳಿದೆ, ಇನ್ಮೇಲೆ ನಾನು ಎಲ್ಲಿ ವರ್ಕ್ ಮಾಡಲ್ಲ, ಏನಿಲ್ಲ. ನಾನು ಹೆಂಗಂದ್ರೆ ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಮಾಡಿದ್ದಾರೆ ದಾವಣಗೆರೆ ಕ್ಯಾನ್ಸರ್ ಫೌಂಡೇಶನ್ಗೆ. ಆಮೇಲೆ ಇವ್ರಿಗೂ ಹೆಲ್ಪ್ ಮಾಡ್ತಾ ಇರ್ತೇನೆ, ಫಂಡ್ ರೈಸ್ ಮಾಡಿಕೊಡೋದು ಎಲ್ಲ ಇಂಡಿಯನ್ ರೆಡ್ ಕ್ರಾಸ್ ಇನ್ಸ್ಟಿಟ್ಯೂಟಿಗೆ. ನಮ್ಮ ಅಣ್ಣವ್ರಿಗೆಲ್ಲ ಹೇಳಿದೆ, ಇನ್ಮೇಲೆ ನಾನೇನು ದುಡಿಮೆ ಮಾಡಲ್ಲಪ್ಪ, ನನ್ನ ಪಾಡಿಗೆ ನಾನು ಇದನ್ನು ಮಾಡಿದೆ, ನೀನು ಏನು ಮಾಡ್ತೀವಿ ಮಾಡಪ್ಪ, ನಮ್ಮ ಸಪೋರ್ಟ್ ಇದೆ ಅಂತ. ನಮ್ಮಿಬ್ಬರು ಅಣ್ಣಂದರು ಹಂಗೆ ಇದ್ದಾರೆ. ನಮ್ಮ ಇನ್ನೊಬ್ಬ ಅಣ್ಣನ ಮನೆಯೂ ಅಲ್ಲೇ ಇದೆ, ಅವರು ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ನಾನೀಗ ಮತ್ತೆ ಈಗ ಏನಾದರೂ ಆ್ಯಕ್ಟ್ ಮಾಡಿದ್ರೆ, ಈಗ ಸ್ಕೂಲ್ಗಳು ಕಾಲೇಜ್ಗಳಿಗೆಲ್ಲ ಕರೆಸ್ತಾರೆ ನಾನು ಮೋಟಿವೇಶನ್ ಸ್ಪೀಚ್ ಕಳಿಸೋದಕ್ಕೆ. ಇದಕ್ಕೆ ಕೆಲವು ಕಾಲೇಜಲ್ಲಿ ನನ್ನ ಇದನ್ನು ಮಾಡಿದ್ದಾರೆ, ಮೆಂಬರ್ ಅಂತ ತೊಗೊಂಡಿದ್ದಾರೆ ಅಡ್ವೈಸ್ ಮಾಡೋಕ್ಕೆ. ಹೆಂಗೆ ಸೊ ಅವರು ಏನಾರು ಕೊಟ್ಟಿದ್ದು ನೀವು ನನಗೆ ಕೊಡಬೇಡ್ರಿ, ದಾವಣಗೆರೆ ಕ್ಯಾನ್ಸರ್ ಫೌಂಡೇಶನ್ಗೆ ನೀವು ನಿಮ್ಮ ಚೆಕ್ ಅಮೌಂಟ್ ಇದನ್ನು ಕೊಡಿ. ಈಗ ನಾನು ಶೋಸು ಕೊಡ್ತೀನಿ, ಅದು ಬರಲಿ. ಇನ್ನು ಮೇಲೆ ಆ್ಯಕ್ಟ್ ಮಾಡಿದ್ರು ಅಮೌಂಟ್ ನನಗೇನು ಕೊಡಬೇಡ್ರಿ ಅಂತ ಇದು ಮಾಡಿರಿ ಅಂತ ಫಂಡ್ ರೈಸ್ ಮಾಡಿ ಹಿಂಗಿದು ಮಾಡಿ. ಸೊ ಇನ್ನು ಪೂರ ಈ ಒಂದು ಬೋನಸ್ ಲೈಫನ್ನ ಬೆಸ್ಟ್ ಯೂಸ್ ಮಾಡ್ಕೊಳ್ಳೋಣ ಅಂತ ನಾನು ಅವಾಗ ಹೇಳಿದಾಗ, ನಾನು ಫೇಲ್ಯೂರ್ ಆಗಿದ್ನಲ್ಲ. ಫೇಲ್ಯೂರ್ ಏನಂದ್ರೆ ಹೇಳಿದೆ, ಒಂದು ಸರಿ ಪ್ಯಾಷನ್ನು ಬಾಲಿವುಡ್ ಆಫರ್ ಇತ್ತು, ಹೋಗಲಿಲ್ಲ, ಪ್ಯಾಷನಿಂದ ಹೋಗಲಿಲ್ಲ, ಪ್ರೆಸ್ಟೀಜಿಂದ ಹೋದೆ. ಏನೇನೋ ಇದಾಯಿತು, ಕೊನೆಗೆ ಇದಾಯಿತು. ಒಂದು ಸರಿ ನಾಲ್ಕು ಎಂಥ ಪ್ರತಿಭೆ ಗೆಳೆಯ ನಿಂದು, ನಿನ್ನಲ್ಲಿ ಶ್ರದ್ಧೆ ಮತ್ತು ಸಮಯ ಪ್ರಜ್ಞೆ ಎರಡಿಲ್ಲ ನೋಡು ಅನ್ನೋದು. ಟೈಮ್ ಸೆನ್ಸ್ ಇಲ್ಲ, ಭಾರಿ ಲೆಥರ್ಜಿಕ್ ಆಗಿರ್ತಿದ್ವಿ. ಈಗ ಫೋಕಸ್ಡ್ ಆಗಿದ್ದೀನಿ. ಹೌದು, ಒಬ್ಬ ಫೇಲ್ಯೂರು ಇನ್ನು ಬೆಸ್ಟ್ ಯೂಸ್ ಮಾಡ್ಕೊಳ್ಳೋಣ ಅಂತ. ಬಟ್ ಒಬ್ಬ ಫೈಟರ್ ಕೂಡ, ಯಾಕಂದರೆ ಒಂದಲ್ಲ ಎರಡಲ್ಲ, ಒಂದು 4 ಬಾರಿ ಸಾವನ್ನು ಮೆಟ್ಟಿ ನಿಂತ್ಕೊಂಡಿದ್ದೀನಿ. ಭಾಳ ಜನ ಇನ್ಸ್ಪೈರ್ ಮಾಡೋಣ, ಎಷ್ಟು ಸಾಧ್ಯ ಆಗುತ್ತೋ ನನ್ನ ಕೈಯಿಂದ ಹೆಲ್ಪ್ ಮಾಡೋಣ. ನಮ್ಮ ದಾವಣಗೆರೆ ಕ್ಯಾನ್ಸರ್ ಫೌಂಡೇಶನಿಗೆ ಫಂಡ್ ರೈಸಿಂಗ್ ಆ್ಯಕ್ಟಿವಿಟೀಸ್ ಮಾಡೋದು, ಅವು ಮಾಡೋದು, ಈ ಥರ ಬೇರೆ ಇದಕ್ಕೆ ಮಾಡೋದು, ಹಿಂಗೆಲ್ಲ ಮಾಡೋಣ. ಮತ್ತು ಶೋಸ್ ಎಲ್ಲ ಕೊಡೋಣ ಅಂತಿದ್ದೀನಿ. ಇಷ್ಟರಲ್ಲೇ ಒಂದು ದೊಡ್ಡ ಶೋನು ಅರೇಂಜ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಮೂವೀಸು ಅವು ಇವೆಲ್ಲ ಇವ್ರಿಗೂ ಮಾತಾಡಿದ್ದೀನಿ ನಾನು, ಗಿರಿರಾಜು, ಚೈತನ್ಯ ಅಂತೇಳಿ ಇವರೆಲ್ಲ ಇನ್ನು ಆಫರ್ ಮಾಡಿದರೆ ಹೋಗೋಣ ಅಂತಿದ್ದೀನಿ. ಒಳ್ಳೊಳ್ಳೆ ಕ್ಯಾರೆಕ್ಟರ್ ರೋಲ್ ಸಿಕ್ಕರೆ ಮಾಡೋಣ ಅಂತಿದ್ದೀನಿ, ಹಿಂಗೆಲ್ಲ ಮಾಡೋಣ ಅಂತಿದ್ದೀನಿ. ಸೊ ಏನಾಗಲಿ ಮುಂದೆ ಸಾಗುನಿ ಅಂತ ಹೋಗ್ತಾ ಇರೋದು. ಆಮೇಲೆ ಹಾಡಿದೆಯಲ್ಲ, ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ ಸರ್, ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯಲ್ದೇ ನೀ ತಿಳಿ. ಸರ್ ಏನಾಗಿದೆ ಹೇಳಿ ಸರ್ ನಮಗೆ. ಇದು ಆಕ್ಸಿಡೆಂಟ್ ಟೈಮಲ್ಲಿ ಇಲ್ಲಿ ಒಂದು ಫ್ರ್ಯಾಕ್ಚರ್ ಆಗಿತ್ತು, ಇಲ್ಲಿ ಪ್ಲೇಟ್ ಹಾಕಿದ್ರು, ಇಲ್ಲಿ ಒಂದು ಹಿಂಗಾಗಿ ಸ್ವಲ್ಪ ಇದಕ್ಕೂ ವ್ಯತ್ಯಾಸ ಅನಿಸುತ್ತೆ ನಿಮಗೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ, ಇಲ್ಲಿ ಒಂದು ಪ್ಲೇಟ್ ಹಾಕಿದ್ರು. ಆಮೇಲೆ ಇಲ್ಲಿ ಮಾರ್ಕ್ ಇದೆ, ಪೋರ್ಟ್ ಹಾಕಿರೋದು. ಇದು ಫಸ್ಟ್ ಟೈಮು ಇದು ಮಾಡಿದ್ದು. ಇಷ್ಟು ಇದು ಎಲ್ಲ ಇದು ಮಾಡಿರೋದು ಕಷ್ಟ ಮತ್ತು ಇಲ್ಲಿಂದ ಇಷ್ಟು ಇಲ್ಲಿ ಕಟ್ ಮಾಡಿ ಎಲ್ಲ ಇದು ಮಾಡಿರೋದು. ಇದನ್ನು ತೆಗೆದಿದ್ದಾರೆ, ಏನು ಕಲೋನ್ ತೆಗೆದಿದ್ದಾರೆ, ಹಿಂದ್ಗಡೆಗೆ ಸ್ಟಿಚ್ ಮಾಡಿದ್ದಾರೆ. ಸೊ ಬ್ಯಾಕಿಗೆ ಕ್ಲೋಸ್ ಸೊ ಅದ್ರ ಬದಲು ಆಲ್ಟರ್ನೇಟಿವ್ ಇದು ಆಲ್ಟರ್ನೇಟಿವ್. ಅಲ್ಲಿಂದ ನಿಮ್ಮ ಇದೆಲ್ಲ ಆಚೆ ಬರುತ್ತೆ, ಗಲೀಜೆಲ್ಲ ಆಚೆ ಬರುತ್ತೆ, ಮೋಷನ್ನು. ಹೌದು, ಸುಸ್ಸುನೂ ಅದರಲ್ಲೇ ಬರುತ್ತೆ. ನಂಬರ್ 1 2 ಎಲ್ಲ ಸುಸ್ಸುಗೆ ರೆಡಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಂಬರ್ 2 ಕೆಲವರಿಗೆ ಸುಸ್ಸುಗೆ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಸುಸ್ಸುಗೆ ಈ ಥರ ಬೈಫರ್ಕೇಟ್ ಮಾಡಿರ್ತಾರೆ. ಓಹೋ, ನಂದು ಮೋಷನ್ಗೆ ಇದು ಮಾಡಿ ಅಲ್ಲಿ ಮಾಡಿದ್ದಾರೆ. ತುಂಬ ಜನ ಇದ್ದಾರೆ. ಇದು ಕೆಂಪು ಕಲರ್ ಕ್ಯಾಪ್, ಅದು ಯಾವುದೋ ಇಲ್ಲ, ಇದು ಬೆಲ್ಟ್, ಕರಳು. ಓ, ಒಳಗಡೆ ಕಾಣಿಸ್ತದೆ ನೋಡ್ರಿ. ಈಗ ನೀವು ಮಜಾ ಏನಂದ್ರೆ, ಕ್ಲೀನಿಂಗ್ ಮೆಥಡ್ ನಾ ಹೇಳಿದ್ನಲ್ಲ, ಹೊಸ ಮೆಥಡ್, ಇರಿಗೇಷನ್ ಅಂತ ಒಂದು ಮೆಥಡ್. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಇರಿಗೇಷನ್ ಅಂತ ಒಂದು ಮಾಡ್ಕೊಂಡ್ರೆ, ಕ್ಲೀನ್ ಮಾಡ್ಕೊಂಡ್ರೆ ನೋಡ್ರಿ ಹೊರಗೆ ಬರೋಲ್ಲ. ಕೆಲವರಿಗೆಲ್ಲ ಬಂದ್ಬಿಟ್ಟಿರುತ್ತೆ. ನನಗೆ ಒಂದಿನ ನನಗೇನು ಪ್ರಾಬ್ಲಮ್ ಇಲ್ಲ. ಹೌದು, ಇದಕ್ಕೆ ನಾನು ಒಂದೊಂದ್ಸರಿ ನನ್ನ ಬಟ್ಟೆ ಹಾಕೊಂಡು ಅಡ್ಡಾಡ್ತಾನೆ ಬೇಕಾದ್ರೆ. ಎಲ್ರಿಗೂ ಆಶ್ಚರ್ಯ, ಡಾಕ್ಟ್ರಿಗೂ ಆಶ್ಚರ್ಯ. ಹಿಂಗೆ ತುಂಬ ಜನ ಅಡ್ಡಾಡಲ್ಲ, ಯಾಕಂದ್ರೆ ಬ್ಯಾಗ್ ಹಾಕೊಂಡ್ಬಿಟ್ಟಿರ್ತಾರೆ, ಮೋಷನ್ ಬಂದ್ಬಿಟ್ಟಿರ್ತಾರೆ, ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಪ್ರಾಬ್ಲಮ್. ಬಟ್ ಅದನ್ನು ಕೂಡ ನಾನು ಸ್ವಚ್ಛವಾಗಿರೋದನ್ನು
ಇದೆ. ತುಂಬ ಜನಕ್ಕೆ ಮೆಥಡ್ ಗೊತ್ತಿಲ್ಲ. ನಾನು ಅದನ್ನು ತುಂಬ ಜನಕ್ಕೆ ಟೀಚ್ ಮಾಡ್ತಾ ಇದ್ದೀನಿ. ಹೌ ಟು ಇವ್ಯಾಕ್ಯುಯೇಟ್ ಅವರ್ ಸ್ಟಮಕ್. ಒಂದು ಸರಿ ಸ್ಟಮಕ್ ನೀವು ಕ್ಲೀನ್ ಮಾಡ್ಕೊಂಡ್ರಿ ಅಂದರೆ 1 ಅವರ್, ಒಂದು 20 ನಿಮಿಷ, ಕೆಲವರಿಗೆ 1 ಅವರ್ ಕ್ಲೀನ್ ಮಾಡ್ಕೊಂಬಿಟ್ರಿ ಅಂದರೆ, ಈಗ ಹೊಟ್ಟೆ ಖಾಲಿ ಆದಾಗ ಹೋಪ್ ಅನ್ಸುತ್ತಲ್ಲ, ಹಂಗೆ ಸ್ಟಮಕ್ ಖಾಲಿ ಆದ ತಕ್ಷಣ ಹೋಪ್ ಅನ್ನಂಗೆ ಒಂದು ಸೌಂಡ್ ಬರುತ್ತೆ. ದಟ್ ಈಸ್ ಅಂಡರ್ಸ್ಟುಡ್ ದಟ್ ಸ್ಟಮಕ್ ಈಸ್ ಇವ್ಯಾಕ್ಯುಯೇಟೆಡ್. ಇವ್ಯಾಕ್ಯುಯೇಷನ್ ಆದಾಗ ನಿಮ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನಪ್ಪ ಆಳ ತಿನ್ನೋದು ಅವು ಮಾಡಬಾರ್ದು, ಲೂಸ್ ಮಿಷನ್ ಇದಾಗೋದು. ಬಟ್ ಏನು ಬೇಕಾದರೂ ಊಟ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ನಾನು ಚೆನ್ನಾಗಿ ಊಟ ಮಾಡ್ತೀನಿ, ಇದು ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಏನು ಶುಗರ್ ಒಂದು ಇದ್ದದ್ದು ಸ್ವಲ್ಪ ನನಗೆ ಸಮಸ್ಯೆ ಆಗಿತ್ತು. ಶುಗರ್ ಇಲ್ಲದಿದ್ದರೆ ಇನ್ನೂ ಭಾಳ ಆಕ್ಟಿವ್ ಆಗಿರ್ತಿದ್ದೆ. ನಾನು ಹೇಳಿದೆ ನಡೆಯಕ್ಕೆ ಬರ್ತಿಲ್ಲ. ನಿಮಗೆ ಆಶ್ಚರ್ಯ, ಇನ್ನೊಂದು ಆಶ್ಚರ್ಯ ಏನಂದರೆ, ನಾನು ಹತ್ತಕ್ಕೂ ಇಳಿಯೋಕ್ಕೂ ನನಗೆ ದೊಡ್ಡ ಸಮಸ್ಯೆ ಆಗೋದು. ಆ್ಯಕ್ಚುಲಿ ಕ್ಯಾನ್ಸರ್ ಇದಕ್ಕಿಂತ ನಂದು ಆಕ್ಸಿಡೆಂಟಿದೆ ನನಗೆ ನನ್ನ ಹೆಲ್ತನ್ನು ಭಾಳ ಕುಗ್ಸಿರೋದು. ನರ್ವಸ್ ಸಿಸ್ಟಮ್ ಕೊಲ್ಯಾಪ್ಸು, ಇವು ನೆಟ್ಟಿಗೆ ಇದ್ರೊಳಗೆ ಬರೋಲ್ಲ, ಕುತ್ಕೊಳ್ಳೋಕೆ ಬರೋಲ್ಲ, ಈಗ ಕೂರೋಕ್ಕೆ ಇಲ್ಲ ಬರ್ತೀನಿ. ಇಷ್ಟು ಎತ್ತದ ಏನಾರು ಹತ್ತಬೇಕು ಅಂದರೆ ಯಾರಾದ್ರೂ ಬರ್ಬೇಕಿತ್ತು, ಹಿಂಗೆ ಕೈ ಹಿಡಿದು ಹಿಂಗೆ ಹತ್ತಿಸ್ಬೇಕಿತ್ತು, ಹಂಗಿದ್ದೆ. ಈ ಕೋವಿಡ್ ಇದ್ರ ಟೈಮ್ನಾಗ ಏನು ಮಾಡಿದೆ, ಮತ್ತು ಎಲ್ಲಿ ಬರೋಂಗಿಲ್ಲ, ಇಲ್ಲೇ ವಾಕಿಂಗ್ ಎಲ್ಲ ಮಾಡಿ ಎಷ್ಟು ಫಾಸ್ಟ್ ಇದು ಮಾಡಿದ್ದೀನಿ ಅಂದರೆ, ಈಗ ನೋಡಿ ನೀವು ಬೇಕಾದ್ರೆ ಅದನ್ನ ಹಿಡ್ಕೊಂಡು ನಿಂತ್ಕೊಳ್ರಿ, ಅದನ್ನ ಹಿಡ್ಕೊಂಡು ನಿಂತ್ಕೊಳ್ರಿ, ಹಿಂಗೆ ಬಂದು ಇದನ್ನು ಹತ್ತಿ ಇದು ಹೆಂಗಾಗಿದ್ದೀನಿ. ಐ ಟುಕ್ ನಿಯರ್ಲಿ 15 years ಟು ಪ್ರಾಕ್ಟೀಸ್ ದಿಸ್. ಹಿಂಗೆ ಹತ್ತದಾಗ ಕಣ್ಣ ನೀರು ಸ್ವಲ್ಪ ಹಿಂಗೆ ಓಡ್ತಾರಲ್ಲ ಶಿವ ಕಣ್ಣ ನೀರು. ಈಗೆಲ್ಲ ಸ್ವಲ್ಪ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡೋದಲ್ಲ ಕಣ್ಣ ನೀರು ಬರುತ್ತೆ. ಯಾಕಂದರೆ 10-15 ವರ್ಷ ಹಿಂಗೆ ಅಡ್ಡಾಡ್ತಾನೆ ಇರ್ತಿರಲಿಲ್ಲ ಸರ್. ಹಿಂಗೆ ಎಪ್ಸರು ಹಿಂಗೆ ಕುದುರ್ತಿದ್ದೆ, ಹಿಂಗೆ ಮಾತಾಡ್ತಿದ್ದೆ. ಈವನ್ ಇದ್ರ ಟೈಮಲ್ಲಿ ನಾವೆಲ್ಲ ಆ್ಯಕ್ಟ್ ಮಾಡಿದ್ವಲ್ಲ, ಅವಾಗ ಇಷ್ಟು ಆ್ಯಕ್ಟಿವ್ ಇರಲಿಲ್ಲ. ನಾನು ಅವಾಗ ಗಿರಿಗೆ ಗೊತ್ತಿತ್ತು, ಗಿರಿರಾಜ್ ಬಂದು ಕೇಳೋರು ಆ್ಯಕ್ಟ್ ಮಾಡ್ತಿದ್ವಲ್ಲ ನಾವು. ಒಂದು ಸರ್ ಹೆಂಗೆ ಬೆಲ್ಟ್ ಎಲ್ಲ ಹಾಕೊಂಡಿರ್ತಿದ್ದಲ್ಲ, ಹೆಂಗೆ ಏನೋ ಪ್ರಾಬ್ಲಮ್ ಆಯ್ತಾ ಹೆಂಗೆ ಕೇಳೋರು. ಇದು ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಬಟ್ ಅದು ಕರಳು ಆಚೆ ಇದೆಯಲ್ಲ, ಅದು ನೋವಲ್ವಾ ಸರ್? ಅದು ರೂಢಿ ಆಗ್ಬಿಟ್ಟಿರ್ತದೆ. ಏನು ಅಲ್ಲ ಸರ್, ನಮ್ಮೊಂದು ಸಣ್ಣ ಕಟ್ಗಾಯ ಅದನ್ನೇ ಉರಿತಾ ಇರುತ್ತೆ. ಅದೆಲ್ಲ ಲಾಕ್ತೇಳಿ ಬರೆದಿರೋದು ಸಂಕಟದ ಬಾವಿ ಮತ್ತು ಇಚ್ಛಾಶಕ್ತಿ ಅಂತ. ಸರ್ ದಿನ 2 ಇಂಜೆಕ್ಷನ್ ಮಾಡ್ಕೊಂತಾನೆ ಇಲ್ಲಿ ಶುಗರ್ದು. ರೂಢಿ ಆಗ್ಬಿಡುತ್ತೆ, ಕ್ವೈಸ್ಕೊಂಡು ರೂಢಿ ಆಗ್ಬಿಡುತ್ತೆ. ಇಲ್ಲಿ ಮೊದಲು ಇಲ್ಲಿ ಓಪನ್ ಮಾಡಿದ್ರು, ಇದು ಸರಿ ಹೋಗೋ ತನಕ. ಆಮೇಲೆ ಮತ್ತೆ ಇದನ್ನು ಕ್ಲೋಸ್ ಮಾಡಿದ್ರು. ಕೊನೆಗೆ ಇದು ಓಪನ್ ಮಾಡಿದ್ರು. ಆ ಕಾಲನ್ನು ತೆಗಿಬೇಕಾದ್ರಲ್ಲ, ಅದಕ್ಕೆ ಇದನ್ನು ತೆಗೆದ್ರು. ಕಾಲನ್ನು ತೆಗೆದು ಕೆಳಗಡೆ ಸ್ಟೇಜ್ ಹಾಕಿದ್ರು. ಈ ಡಾಕ್ಟರ್ಸ್ ಅಂತಾರಲ್ಲ ಇಲ್ಲೆಲ್ಲ, ಇಲ್ಲಿ ನನ್ನ ಸರ್ಜನ್ ಅವರೆಲ್ಲ ಅಂತಾರಲ್ಲ, ನನ್ನ ಲೈಫ್ನಾಗೆ ನಿಮ್ಮ ಥರ ಯಾರನ್ನೂ ನೋಡಿಲ್ಲ ನಾವು. ನೀವು ಅದಕ್ಕೆ ಒಂದು ದೊಡ್ಡ ಇನ್ಸ್ಪಿರೇಷನ್. ಈ ವಿಲ್ ಪವರ್ ವಿಲ್ ಪವರ್ ಎದುರಬಾರ್ದು. ಜೊತೆಗೆ ಏನಂದರೆ ನಾವು ಸಿಸ್ಟಮೆಟಿಕ್ ತೊಗೋಬೇಕು. ಈಗ ಏನಾಗುತ್ತೆ, ಉದಾಹರಣೆಗೆ ಸರ್, ಈಗ ನಿಮಗೆ ಹುಷಾರಿಲ್ಲ, ನೀವು ಕೆಮ್ಮಾಗೈತಿ, ಜ್ವರ ಆಗೈತಿ ಅಂತ ಡಾಕ್ಟ್ರ್ ಹತ್ರ ಹೋಗ್ತೀರಿ. ಒಂದು 3 ದಿನಕ್ಕಾಗೋದು ಒಂದು ಪ್ಯಾರಾಸಿಟಮಲ್ಲು ಆ್ಯಂಟಿಬಯೋಟಿಕ್ ಕೊಡ್ತಾರೆ 2 ದಿನಕ್ಕೆ. ಒಂದು 2 ದಿನಕ್ಕೆ ನೀವು ಆರಾಮಾಗ್ಬಿಡ್ತೈತಿ. ನೆಕ್ಸ್ಟ್ ಗುಳಿಗೆ ತಗೊಂಡಿರ್ತಾರೆ. ನೀವು ಯಾರ್ದಾರ ಮನೆ ನೋಡ್ರಿ, ಇವೆಲ್ಲ ಗುಳಿಗೆ ಉಳ್ದಿರ್ತಾವೆ. ಎಸ್, ಕ್ಯಾನ್ಸರ್ ವಿಚಾರದಾಗ ಹಂಗೆ ಆಗಬಾರ್ದು. ಚಿಕ್ಕದು ನೆಗ್ಲೆಕ್ಟ್ ಮಾಡಿದ್ರೆ ಓದೇ ಹಬ್ಬಗಳಲ್ಲಿದ್ರೆ ಬಂದೇ ಗವಾಕ್ಷಿಲಿ ಅಂದಂಗೆ 0.001% ಇದ್ರೂ ಸಬ್ಬಂತ ವಾಪಸ್ ಬಂದ್ಬಿಡುತ್ತೆ. ವಿ ಶುಡ್ ಗೋ ಫಾರ್ ಟೋಟಲ್ ಕಿಲ್. ನಾವು ಯಾವುದೇ ರೋಗವನ್ನು ಅಥವಾ ಯಾವುದೇ ಸಮಸ್ಯೆಯನ್ನು ಅದು ಪೂರ್ಣ ನಿರ್ನಾಮ ಆಗೋ ತನಕ ನಾವು ಭಾಳ ಪೇಷನ್ಸ್ನ ಇರಬೇಕು. ಭಾಳ ಇಂಪಾರ್ಟೆಂಟ್ ಅದು. ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಭಾಳಷ್ಟು ವಿಚಾರದಾಗ ಹಂಗೆ ಆಗೋದು, ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ವಿ ಶುಡ್ ನಾಟ್ ನೆಗ್ಲೆಕ್ಟ್ ಅಂತ ನಾನು ಹೇಳೋದು. ಏನೋ ಜ್ವರ ಬಂದಿದೆಯಾ, ಕೆಮ್ಮು ಬಂದಿದೆಯಾ, ಈಗ ಎಲ್ರಿಗೂ ನಾನು ಅದು ಹೇಳ್ತೇನೆ. ಶುಗರ್ದು ನಂದು ಏನೇನೋ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಈಗೆಲ್ಲ ಡಯಟ್ ಮಾಡ್ಕೊಂತ ನಂದು HbA1c 12 ಹಿಂಗೆಲ್ಲ ಹೋಗಿತ್ತು. ಈಗ 6.5, 7ಗೆ ತೊಗೊಂಬಂದಿನಿ. ಅಂದರೆ ನಾವು ಎಚ್ಚರಿಕೆ ತಗೊಳ್ಳೋದು ಕೂಡ ಅದು ಇಂಪಾರ್ಟೆಂಟ್. ಎಲ್ಲದನ್ನೂ ಡಾಕ್ಟ್ರೇ ಮಾಡೋಕ್ಕಾಗಲ್ಲ, ಎಲ್ಲದನ್ನೂ ಪಾಪ ನರ್ಸೇ ಮಾಡೋಕ್ಕಾಗಲ್ಲ. ನಮ್ಮದು ಕರ್ತವ್ಯನೂ ನಾವು ಮಾಡಲಿಲ್ಲದ್ರೆ, ನೀವು ಗುಳಿಗೆ ತಗೊಳ್ರಿ ಅಂತ ಡಾಕ್ಟ್ರ್, ನೀವು ಗುಳಿಗೆ ತಗೊಳ್ಳಿಲ್ಲ ಅಂದರೆ ಡಾಕ್ಟ್ರ್ ಮೇಲೆ ಬೈದ್ರಲ್ಲಿ ಏನು ಬರುತ್ತೆ? ವಿ ಶುಡ್ ಟೇಕ್ ದ ಟ್ರೀಟ್ಮೆಂಟ್ ಪ್ರಾಪರ್ಲಿ. ಹಂಗಾಗಿ ಎಜುಕೇಷನ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಒಂದು ಪುಸ್ತಕ ಬರಿತಾ ಇದ್ದೀನಿ, ಪೇಷಂಟ್ಸ್ ಪ್ರಿಪರೇಷನ್ ಅಂತ. ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ಸ್ ಇವರೆಲ್ಲರೂ ಅದನ್ನು ಫಾಲೋ ಮಾಡಬೇಕು. ಆಮೇಲೆ ಕ್ಯಾನ್ಸರಿಂದ ನಾನು ಸರ್ವೇ ಆಗ್ಬಿಟ್ಟೆ ಅಂತ ಎಲ್ಲ ಅಂದ್ಕೊಂಡ್ರಲ್ಲ, 3 ವರ್ಷದ ತನಕ ನಾನು ಸರ್ವೇ ಆಗ್ಬಿಟ್ಟೆ ಅಂತ ಹಾರಾಡೋಕೆ ಹೋಗ್ಬಾರ್ದು. 3 ವರ್ಷದ ತನಕ ಕರೆಕ್ಟ್ ಸಿಸ್ಟಮೆಟಿಕ್ ಇವನ ಪಾಲಿಸಿ ಅವನು ಫಾಲೋ ಮಾಡಬೇಕು, ಎಲ್ಲ ಇದು ಮಾಡಬೇಕು. ಆಮೇಲೆ ಹೌದಪ್ಪ ಅಂತ ಅನಿಸುತ್ತೆ ನನಗೆ. ಹಿಂಗಿದೆ ಇವೆಲ್ಲ.
ಎಷ್ಟು ನಿಮ್ಗೆ 60 ವರ್ಷ? 60ನೇ ಬರ್ಡೇ, 59 ಕಂಪ್ಲೀಟ್ ಆಗುತ್ತೆ ನಾಳೆ. 60ನೇ ಬರ್ಡೇ May 2. ಸರ್ಗೆ ಹುಟ್ಟುಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಮುಖ್ಯವಾಗಿ ಆಕ್ಸಿಡೆಂಟ್ ಯಾಕಾಯಿತು ಅಂತಲೇ ಹೇಳ್ಬೇಕು ಸರ್. ತುಂಬ ಜನರಿಗೆ ಇದೊಂದು ಪಾಠ ಆಗಬೇಕು. ಆಕ್ಸಿಡೆಂಟು ಯಾರು ನನಗೆ ಬಂದು ಹೊಡೆದಿಲ್ಲ, ನಾನು ಯಾರಿಗೂ ಹೊಡೆದಿಲ್ಲ. ಏನಪ್ಪ ಅಂದರೆ, ನಾನು ಮದುವೆ ಮನೆಯಿಂದ ಹೊರಟು ಎಲ್ಲ ಬ್ರದರ್ಸ್ ಎಲ್ಲ ಸೇರ್ಕೊಂಡಿದ್ವಿ, ಪಾರ್ಟಿ ಗೀಟಿ ಮಾಡಿದ್ವಾ, ಸ್ವಲ್ಪ ಗುಂಡು ಹಾಕಿದ್ನ, ತೀರಾ ಟೈಟ್ ಏನಲ್ಲ, ಒಂಥರ ಒಂದು 2 ಕಿಲೋಮೀಟರ್ಸ್ ತನಕ ಬಂದಿದ್ದೀನಿ. ಸುಮ್ಮನೆ ಹೋಗಿದ್ರೆ ಮನೆ ತಲುಪ್ತಿದ್ದೇನೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಒಂದು ಫೋನ್ ರಿಂಗ್ ಆಗಿದೆ. ನಾರ್ಮಲಿ ನಾನು ಫೋನ್ ರಿಂಗ್ ಆದರೆ ರೈಡ್ ಮಾಡ್ಬೇಕಾದ್ರೆ ಎತ್ತಲ್ಲ, ಯಾವಾಗಲೂ ಕೊಳ್ಳೆಯಲ್ಲಿ ಹಾಕೊತಿದ್ದೆ ಫೋನ್ನ. ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಎಲ್ಲರೂ ಸಿಕ್ಕಿದ್ದು 1 ವರ್ಷದ ನಂತರ, ನಮ್ಮ ಬ್ರದರ್ಸು, ನಮ್ಮ ತಾಯಿಯವರೆಲ್ಲ. ಯಾವುದೋ ರಸ್ತೆಗೆ ಫೋನಲ್ಲಿ ಎತ್ತಿ ಮಾತಾಡೋಕ್ಕೆ ಹೋಗಿದ್ದೀನಿ. ಫೋನ್ ಹಿಂಗೆ ಎತ್ತಿ ಮಾತಾಡೋಕ್ಕೆ ಹೋದಾಗ ಬಲಗೈನಲ್ಲಿ ಆಕ್ಸಲರೇಟರ್ ಇದೆ, ಎಡಗೈನಲ್ಲಿ ಫೋನಲ್ಲಿ ಮಾತಾಡೋಕ್ಕೆ ಹೊರಟಿದ್ದೀನಿ. ಆ ವಿಜಯ ಕಾಲೇಜ್ ಹತ್ರ, ಅಂದರೆ ನಾನು ಬಸವೇಶ್ವರ ಕಲ್ಯಾಣ ಮಂಟಪ ಇದರಿಂದ ಹಿಂಗೆ ಬಂದು ಅಲ್ಲಿಂದ ರೈಟ್ ಟರ್ನ್ ಆಗಿ ಪ್ರಸನ್ನ ಥಿಯೇಟ್ರ್ ಮುಂದೆ ಮತ್ತೊಂದು ರೋಡಿಗೆ ಹೋಗಿ ಮತ್ತೆ ರಾಜ್ಕುಮಾರ್ ರೋಡಿಗೆ ಲಿಂಕ್ ಆಗೋ ರೋಡ್ ಅದು. ಆ ವಿಜಯ ಕಾಲೇಜ್ ಹತ್ರ ಒಂದು ಹಂಪು ಬಂದಿದೆ. ಅಲ್ಲಿ ಏನಾಗಿದೆ, ಆ ಹಂಪು ಬಂದಾಗ ಗಾಡಿನ ನಾನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಬ್ಯಾಲೆನ್ಸ್ ತಪ್ಪಿ ಬಿದ್ದುಬಿಟ್ಟಿದ್ದೀನಿ. ಅದು ಏನಂದರೆ ರೈಟ್ ಸೈಡಿಗೆ ದೊಡ್ಡದು ರೋಡ್ ಡಿವೈಡರ್ ಇತ್ತು. ಆ ರೋಡ್ ಡಿವೈಡ್ರಿಗೆ ನನ್ನ ತಲೆ ಅಪ್ಪಳಿಸಿದೆ. ಹೆಲ್ಮೆಟು ಹಾಕಿರಲಿಲ್ಲ. ಎಷ್ಟು ಮಿಸ್ಟೇಕ್ಸ್ ನೋಡ್ರಿ. ಒಂದು, ಗುಂಡಾಕಿ ರೈಡ್ ಮಾಡ್ತಾ ಇರೋದು. 2ನೇದು, ಮೊಬೈಲ್ನಾಗೆ ಸ್ಕೂಟ್ರನ್ನ ಮಾತಾಡ್ಕೊಂಡಿರೋದು. 3ನೇದು, ಹೆಲ್ಮೆಟ್ ಹಾಕಿಲ್ಲ. ಬಿದ್ದಿದ್ದೀನಿ. ಬಿದ್ದಿದ್ದ ರಭಸಕ್ಕೆ ಫೋನು ಸಿಡಿದು ಅಲ್ಲಿ ಎಲ್ಲಿ ಬಿದ್ದಿದೆ ಗೊತ್ತಿಲ್ಲ, ಬರೀ ಕವರ್ ಇತ್ತದು ನನ್ನ ಕೈನಲ್ಲಿ, ಬ್ಯಾಕ್ ಕ್ಯಾಪ್. ನನಗೆ 2.5 ತಿಂಗಳು ಇದೆಲ್ಲ, ನಾನೆಲ್ಲ ಬೆಂಗಳೂರು ಹೋದಾಗ ಅವಾಗ ನಮ್ಮ ಅಣ್ಣವ್ರಿಗೆಲ್ಲ ಹೇಳ್ತಿದ್ದು, ನಮ್ಮ ಅಣ್ಣವ್ರು ನೋಡಪ್ಪ ನೀನು ಇಲ್ಲಿ ಬಿದ್ದಿದ್ದಂತೆ, ಪೊಲೀಸರು ಹೇಳಿದ್ದು ನೀನು ಇಲ್ಲಿ ಬಿದ್ದಿದ್ದಂತೆ, ಹಂಗೆ ಹಿಂಗೆ ಅಂತ. ಅವಾಗೆಲ್ಲ ಇಮ್ಯಾಜಿನ್ ಮಾಡ್ಕೊಂಡಾಗ ಹಿಂಗಾಗಿದೆ. ಫೋನು ಕೈನಲ್ಲಿ ಇತ್ತು ಅಂದರೆ ಯಾವುದೋ ಫೋನ್ನಾಗೆ ನಾನು ಮಾತಾಡೋಕ್ಕೆ ಹೋಗಿದ್ದೀನಿ ಅಂತಲೇ ಅರ್ಥ. ಸೊ ಭಾಳ ಎಚ್ಚರಿಕೆ ವಹಿಸ್ಕೋಬೇಕು ನಾವು. ಈಗಲೂ ನಾನು ತುಂಬ ಜನ ನೋಡಿದಾಗ ನನಗೆ ಕೆಲವರು ಕಿತ್ತು ಬರುತ್ತೆ. ಕೆಲವರು ನಿಲ್ಲಿಸ್ಬಿಟ್ಟು ಹೇಳ್ತೀನಿ, ಕೈ ಮುಗಿತಾನಪ್ಪ, ನನ್ನಂಗೆ ಆಗಬಾರ್ದು ನಿಮ್ಮ ಜೀವನ. ಹೆಲ್ಮೆಟ್ ಇಲ್ದಂಗೆ ಫೋನಾಗ ಮಾತಾಡ್ಕೊಂಡು ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾರೆ, ನಾನು ಕಾಲೇಜ್ ಹತ್ರ ಹಿಂಗೆ ಅಡ್ಡ ನಿಂತು ತರಬಿಡ್ತಾನೆ. ನಾನು ಫೋನಾಗ ಹಿಂಗೆ ಹೋಗ್ಬಾರ್ದು, ಕಡೆ ಜೀವನನೇ ಹೋಗ್ಬಿಡುತ್ತೆ. ನಾನು ಎಲ್ಲೋ ಏನೆಲ್ಲ ಆಗ್ಬೋದಿತ್ತಲ್ರಿ, ಏನೆಲ್ಲ ಆಗ್ಬೋದಿತ್ತಲ್ಲ, ನಾನು ದೊಡ್ಡ ನಟ ಆಗ್ಬೋದಿತ್ತು. ಹೌದು. ಜಸ್ಟ್ 1 ಮಿಸ್ಟೇಕ್, 3 ಮಿಸ್ಟೇಕ್ಸ್ ಆಫ್ ಮೈ ಲೈಫ್. ನೋ 3 ಮಿಸ್ಟೇಕ್ ಒಟ್ಟಿಗೆ ಅಲ್ವಾ? ಸೊ ಇದು ತುಂಬ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ. ಇದು ನಾನೆಲ್ಲ ಹೇಳ್ದಲ್ಲ, ಈವನ್ ಹೆಲ್ತು ಚೆನ್ನಾಗಿ ಇಟ್ಕೋಬೇಕು. ನನ್ನದು ರೆಗ್ಯುಲಾರಿಟಿ ಇದ್ದಿದ್ರೆ, ಚೆನ್ನಾಗಿ ಊಟ ಮಾಡೋದು, ಕರೆಕ್ಟ್ ನೀರು ಕುಡಿಯೋದೆಲ್ಲ ಇದ್ದರೆ ನನಗೆ ಕಿಡ್ನಿ ಸ್ಟೋನು ಆಗ್ತಿರಲಿಲ್ಲ. ಅದು ಒಂದು ಸಾವಿನ ಪ್ರಕರಣ. ಆಮೇಲೆ ಭಾಳ ಹಿಂದೆ ಪೈಲ್ಸ್ ಆಗಿತ್ತು. ಪೈಲ್ಸ್ ಆದಾಗ ಆ ಪೈಲ್ಸನ್ನ ಕರೆಕ್ಟಾಗಿ ನಾನು ಸರ್ಜರಿ ಮಾಡಿಸ್ಕೋಬೇಕಿತ್ತು. ನಾನು ಸುಮ್ಮನೆ ದಾರ ಹಾಕಿ ಕಟ್ ಮಾಡ್ಕೊತಾರಲ್ಲ, ಹಂಗೇನೋ ಒಂದು ಮಾಡಿಸಿದ್ದೀನಿ. ಅದು ಗೊತ್ತಿಲ್ಲ, ಅದೇನೋ ರಿವರ್ಸ್ ಗೇರಲ್ಲಿ ಬೆಳೆದಿದೆ ಅದು. ಇನ್ನೊಂದು ಆಕ್ಸಿಡೆಂಟಿನ ಒಂದು ಶಾಕಿಗೆ ಅಲ್ಲಿಗೆ ಮೆಲೆಗ್ನೆನ್ಸಿ ಆಗಿ ನನಗೆ ಕ್ಯಾನ್ಸರ್ ಆಗಿರೋದು ಅಂತ ನನ್ನ ಒಂದು ಅದು ಡಾಕ್ಟ್ರು ಹೌದು ಅಂತಾರೆ. ಯಾಕಂದರೆ ನನಗೆ ಕ್ಯಾನ್ಸರ್ ಹಿಸ್ಟ್ರಿನೇ ಇಲ್ಲ ನಮ್ಮ ಮನೇಲಿ. ನಮ್ಮ ತಾಯಿ ಕಡೆಯಿಂದನೂ ಇಲ್ಲ, ನಮ್ಮ ತಂದೆ ಕಡೆಯಿಂದನೂ ಇಲ್ಲ. ಮತ್ತು ನನಗೆ ಹೆಂಗೆ ಬಂತು ಕ್ಯಾನ್ಸರು? ಎಲ್ಲ ನಾವು ಮಾಡ್ಕೊಂಡಿದ್ದೆ ಸರ್. ಇದೆಲ್ಲ ದೇವರು ನಮಗೆ ಅಷ್ಟೊಂದು ವಿದ್ಯೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಒಂದು ಪ್ರಜ್ಞೆ ಇರಬೇಕು, ಒಂದು ಪರಿಜ್ಞಾನ ಅನ್ನೋದೊಂದು ಇರಬೇಕು, ಒಂದು ಎಥಿಕ್ಸ್ ಇರ್ಬೇಕು, ನಮ್ಮ ಜೀವನದ ಬಗ್ಗೆ ಒಂದು ಸೀರಿಯಸ್ನೆಸ್ ಇರ್ಬೇಕು. ಮೋಸ್ಟ್ ಆಫ್ ಅಸ್ ವಿ ಡು ನಾಟ್ ಫೋಕಸ್. ಒಂದು ಸಣ್ಣದೇನೋ ಒಂದು ಜ್ವರ ಆಯ್ತು ಏನೋ ಅಂದ್ರೆ ಅವ್ರು ಏನೋ ಟ್ಯಾಬ್ಲೆಟ್ ಕೊಟ್ಟರು ಅಂದ್ರೆ ಆಯಿತು ಅಂತಂದ್ರೆ ಅವ್ರು ಡಾಕ್ಟ್ರ್ ಕೊಟ್ಟಿರೋದು ಪೂರ ಪ್ರಿಸ್ಕ್ರಿಪ್ಷನ್ ನಾವು ನುಂಗದೇ ಇಲ್ಲ. 2 ನುಂಗಿದ ತಕ್ಷಣ ಆರಾಮಾತಲ್ಲ ಅಂತ ಬಿಟ್ಬಿಡ್ತೇವೆ. ಎಲ್ಲರ ಮನೆಗೂ ಸಿಗ್ತಾವೆ ಅವೆಲ್ಲ ಟ್ಯಾಬ್ಲೆಟ್ಸ್ ಹಂಗೆ ಉಳ್ಕೊಂಡಿರ್ತವೆ. ವಿ ಆರ್ ನಾಟ್ ಗೋಯಿಂಗ್ ಫಾರ್ ದಿ ಟೋಟಲ್ ಸೊಲ್ಯೂಷನ್, ಟೋಟಲ್ ಕ್ಯೂರ್. ಯಾವುದೇ ಪ್ರಾಬ್ಲಮನ್ನು ಟೋಟಲ್ ಸೊಲ್ಯೂಷನ್ಗೆ ನಾವು ಪ್ರಯತ್ನ ಪಡಬೇಕು. ಬೀಸದ ದೊಣ್ಣೆ ತಪ್ಪಿಸಿದ್ರೆ 1000 ವರ್ಷ ಅವೆಲ್ಲ ಗಾದೆ ಮಾತದ. ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಅದು ಎಸ್ಪೆಷಲಿ ಈ ಥರ ಇದ್ದಾಗ, ಕ್ಯಾನ್ಸರ್ ಅವೆಲ್ಲ ಇದ್ದಾಗ. ಆಮೇಲೆ ನೋಡಿರಿ ಎಷ್ಟು ಬೇಜಾರಾಗುತ್ತೆ. ಏನೆಲ್ಲ ಟ್ಯಾಲೆಂಟ್ ಇತ್ತು, ಬೆಸ್ಟ್ ಯುಟಿಲೈಸ್ ಮಾಡ್ಕೋಬೋದಿತ್ತಲ್ಲ, ನಾನು ಒಳ್ಳೆಯದಕ್ಕೆ ಮಾಡ್ಕೋಬೋದಿತ್ತಲ್ಲ. ಪುಣ್ಯಕ್ಕೇನಪ್ಪ ಕೆಟ್ಟ ಯುಟಿಲೈಸ್ ಮಾಡಿಲ್ಲ, ದುರ್ಬಳಕೆ ಮಾಡಿಲ್ಲ. ಅಫ್ಕೋರ್ಸ್ ಮಾಡಿದ್ದೀನಿ, ಒಳ್ಳೊಳ್ಳೆ ಪ್ರೋಗ್ರಾಮ್ಸು ಮಾಡಿದ್ದೀನಿ. ಇವೇ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ಸಿಗೆ, ಹಿಮೋಫಿಲಿಯಾಗೆ, ಫಂಡ್ ರೈಸಿಂಗ್ ಅಂಥವೆಲ್ಲ ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಅದೇ ನಾನು ಬದುಕಿರೋದು ಅಂತ ನಾನು ಹೇಳ್ತಾ ಇರೋದು. ತುಂಬ ದೊಡ್ಡ ಶೋಸು ಮಾಡಿದ್ದೀನಿ. ಬಟ್ ನಾನು ದುಡ್ಡು ತಗೊಂತಿರಲಿಲ್ಲ. ಬಂದ ಹಣನ ಇಂಥವು ಕೆಲವು ಮಾಡ್ತಿದ್ದೆ, ಅದು ನನ್ನನ್ನು ಕಾಪಾಡಿದೆ. ಅದೊಂದು ಆಕ್ಸಿಡೆಂಟ್ ಆಗಿಲ್ಲ ಅಂದರೆ ಆ ದಿನಗಳಲ್ಲಿ ಮೈನ್ ಕ್ಯಾರೆಕ್ಟರ್ ಉಂಟು. ಹೌದು, ಆ ದಿನಗಳು ಮಾತಾಡ ಮಲ್ಲಿಗೆ. ಈಗ ಕಿಚ್ಚು ಸೀರಿಯಲ್ಲು, ಕಿಚ್ಚು ಸೀರಿಯಲಲ್ಲಿ
ಕಿಚ್ಚು ಅಂತ ಹಿಂಗೆ ಹಿಡ್ಕೊಂಡು ಗನ್ ಹಿಡ್ಕೊಂಡು ಬರ್ತಿದ್ದೆ ನಾನು. ಅದರಲ್ಲಿ ಇದಕ್ಕಿದಂಗೆ ನಾನು ಎಸ್ಕೇಪ್ ಆಗಿ ನೀನು ತೋರಿಸ್ತಾರೆ ಮತ್ತು ವಾಪಸ್ ಬರ್ಬೋದು ಅಂತ ಅನ್ಕೊಂಡಿದ್ರು ಅವರು. ನಾನು ವಾಪಸ್ ಬರೋದ ಸ್ಥಿತಿಗೆ ಆಗ್ಬಿಟ್ಟಿದ್ದೆ ನಾನು. ಬಟ್ ಆ ದಿನಗಳಲ್ಲಿ ನೀವು ಸೀತಾರಾಮ್ ಶೆಟ್ಟಿ ಹೌದು ಟರ್ನ್ ಆಗುತ್ತೆ ನೋಡಿ, ಯೂಟರ್ನ್ ಹೇಳಿದ್ನಲ್ಲ, ಪ್ಯಾಷನ್ನಿಂದ ಕರೆಕ್ಟಾಗಿ ಓದಿದ್ದಾರೆ. ನಾನು ಹೇಳಿದ್ನಲ್ಲ, ಬಾಲಿವುಡ್ ಆಫರೇ ಇತ್ತು. ಬಿಕಾಸ್ ಐ ವಾಸ್ ಗುಡ್ ಎಟ್ ಹಿಂದಿ. ಏನೆಲ್ಲ ಮಾಡೋದಿತ್ತು, ಕಾಂಟ್ಯಾಕ್ಟ್ಸ್ ಇದ್ವು, ಒಳ್ಳೆ ಹಿನ್ನೆಲೆ ಇತ್ತು. ಪಂಕಜ್ ತ್ರಿಪಾಠಿ ನಟ ಈಗ ಗ್ಯಾಂಗ್ಸ್ ಆಫ್ ವಸೈಪುರ್ ಮೊನ್ನೆ ಒಂದು ಮಾಡಿದಾರಲ್ಲ ಅಟಲ್, ಮೈ ಅಟಲ್ ಪಂಕಜ್ ತ್ರಿಪಾಠಿನ ಅವ್ರದ್ದೊಂದು ಡೈಲಾಗ್ ಭಾಳ ಫೇಮಸ್ ಇದೆಯಲ್ಲ, ನನಗೆ ಅದು ತಕ್ಷಣ ನನಗೆ ಬರ್ತಾ ಇಲ್ಲ. ಈವನ್ ನಾನಾ ಪಾಟೇಕರ್ ಅವ್ರದ್ದೆಲ್ಲಂತೂ ಮಾಡ್ತಿದ್ದೆ ನಾನು. ಆಗ ಮೇರೆ ಮೌತ್ಕಿ ತಮಾಷಾ ದೇಖ್ನೆ ಅದು ತೋಡಿದ್ದೀರಿ ಅವೆಲ್ಲ ಅದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಾಗೂ ಮಾಡ್ತಿದ್ವಿ. ಹಿಂಗೇನೇನೋ ಮಾಡ್ತಾಯಿದ್ವಿ ನಾವು, ಭಾಳಷ್ಟು ಮಾಡ್ತಾಯಿದ್ದೆ. ಈವನ್ ಡ್ಯಾನ್ಸಲ್ಲಿ ಕೂಡ ಒಂದೇ ಹಾಡನ್ನು ನಾನು ಹೇಳಿದ್ನಲ್ಲ, ವೇವೆಲ್ಲ ಗೋಪೆಂಬಲ, ಅದೇ ಹಾಡು ಕಮಲ್ ಹಸನ್ ಮಾಡ್ತಿದ್ನ, ಇದನ್ನೇ ಡಾಕ್ಟರ್ ರಾಜ್ಕುಮಾರ್ ಕೊಟ್ಟಿದ್ರೆ ಹೆಂಗೆ ಮಾಡ್ತಿದ್ರು ಅಂತ ರಾಜ್ಕುಮಾರ್ ಥರನೇ ಸ್ಟೆಪ್ಸ್ ಹಾಕ್ತಿದ್ದೆ. ಆಮೇಲೆ ಜಿತೇಂದ್ರ ಹೆಂಗೆ ಮಾಡ್ತಾರೆ ಆ ಥರ, ಅಮಿತಾಬ್ ಬಚ್ಚನ್ ಹಿಂಗೆಲ್ಲ ಮಾಡ್ತಾರೆ. ಇವಾಗ ಡ್ಯಾನ್ಸು ಮಾಡ್ತಿದ್ದೆ. ಐ ವಾಸ್ ಅ ವೆರಿ ಗುಡ್ ಡ್ಯಾನ್ಸರ್. ನೋಡ್ರಿ ಏನೆಲ್ಲ ಇಡೀ ಮೂರಿ ಕಟ್ಟಿ ಒಗದಂಗೆ ಆಗ್ಬಿಡ್ತು 1-2-3 ಚಿಕ್ಕ ಮಿಸ್ಟೇಕ್ಸ್ಗಳಿಂದ. ಪಾರ್ಕ್ ನೆಗ್ಲೆಕ್ಟೆಡ್ ಕ್ಯಾನ್ ಬರ್ನ್ ದ ಹೌಸ್, ಏನೆಲ್ಲ ಆಗ್ಬಿಡ್ತು. ಮಗನಿಂದ ದೂರ ಅದೇ, ಎಲ್ಲರಿಂದನೂ ದೂರ ಆಗ್ಬೇಕಾಯ್ತು. ಸೊ ಈಗ ನಾನು ಭಾಳ ಓಪನ್ ಆಗಿ ಯಾಕೆ ಈ ಥರ ಇಂಟರ್ವ್ಯೂಸ್ ಎಲ್ಲ ಕೊಡ್ತೀನಿ ಹೆಂಗಂದರೆ, ನನಗೇನು ಸಂಕೋಚ ಇಲ್ಲ, ಎಲ್ಲ ಹೇಳ್ಕೋಬೇಕು. ನಾನು ಮಾಡಿರೋ ತಪ್ಪುಗಳು ನೀವು ಯಾರು ಮಾಡಬೇಡ್ರಪ್ಪ, ನೋಡ್ತಿರೋರು ಯಾರು ದಯವಿಟ್ಟು ನಾವು ಮಾಡಿರೋ ತಪ್ಪುಗಳು ಮಾಡಬೇಡ್ರಿ. ಇನ್ನೊಂದು ಏನೇ ಬಂದರೂ ಹೆದರಬೇಡ್ರಿ. ನಂತರ ಫೈಟ್, ನಾನೊಬ್ಬ ಫೈಟರ್. ನಾನು ಒಂದು ಕಡೆ ಫೇಲ್ಯೂರು, ಇನ್ನೊಂದು ಕಡೆ ಫೈಟ್ ಮಾಡೋಣ, ಬದುಕ್ತೇವೆ. ಇನ್ಮೇಲೆ ಒಳ್ಳೇದಕ್ಕೆ ಬದುಕೋಣ, ತಪ್ಪುಗಳನ್ನು ತಿದ್ಕೊಂಡು ಒಳ್ಳೆಯದಾಗೋದಕ್ಕೆ ಪ್ರಯತ್ನ ಮಾಡೋಣ. ಯಾಕಾಗಲ್ಲ, ಎಲ್ಲ ಪಾಸಿಬಿಲಿಟೀಸ್ ಆಗ್ತಾ ಇದ್ದಾವಲ್ಲ. ನನ್ನ ವಿಚಾರದಲ್ಲಿ ಆಗ್ತಾ ಇದೆಯಲ್ಲ. ಮೊದಲು ಒಂಥರ ಹೆಸರು ಮಾಡಿದ್ದೆ, ಈಗಲೂ ಒಂದು ಒಳ್ಳೆಯ ಹೆಸರು ಮಾಡ್ತಾಯಿದ್ದೀನಿ. ಸೋಷಿಯಲ್ ಆ್ಯಕ್ಟಿವಿಟೀಸಿಂದ ಇದರಿಂದ ಎಲ್ಲರೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಆಮೇಲೆ ತುಂಬ ಜನ ವಿದ್ಯಾರ್ಥಿಗಳು, ಅಂದರೆ ನಾನು ಕಾಲೇಜಲ್ಲಿದ್ದಾಗ ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡ್ತೀನಲ್ಲ, ತುಂಬ ಜನ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದ ಲೀಡರ್ಸ್ಗಳಾಗಿದ್ದಾರೆ, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಆಗಿದ್ದಾರೆ, ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ಖುಷಿ, ಅವರೆಲ್ಲ ಇವುಗಳು ನೆನೆಸ್ಕೊಂತಾರೆ, ಅದೇನೋ ಒಂದು ಖುಷಿ. ಸೊ ಒಂದು ಅಪೇಕ್ಷೆ ಇದೆಯಲ್ಲ, ಒಂದು ಅಪೇಕ್ಷೆ ಅನ್ನೋದು ಹೆಂಗಿರ್ಬೇಕಂದ್ರೆ, ನೀವೇನೇ ಮಾಡಿದ್ರೆ ಫಲಾಪೇಕ್ಷೆನ ನಿಮ್ಮ ಫಲ ಎಕ್ಸ್ಪೆಕ್ಟ್ ಮಾಡಿಬಿಡ್ರಿ. ಒಳ್ಳೇದು ಮಾಡೋಣ ಅಂತ ಮಾಡಿರಿ, ಅದು ಒಂದಲ್ಲ ಒಂದು ದಿನ ನಿಮಗೆ ಏನೋ ಒಂದು ಒಳ್ಳೇದು ಮಾಡಿ. ಇಲ್ಲಂದರೆ ಸರ್ ಸಣ್ಣ ಪುಟ್ಟವಕ್ಕೆ ಸಾಯ್ತಾರೆ ಸರ್, ಇಂಥವು ಆದ್ರೆ ನೀವು 3-4 ಸರಿ ಆದ್ರೆ ನಾನು ಸತ್ತಿಲ್ಲ ಅಂದರೆ ಏನಿದೆ ಅರ್ಥ? ಏನೋ ಒಂದು ಒಳ್ಳೇದು ಮಾಡಿದ್ದೀನಲ್ಲ, ಅದಕ್ಕೆ ನನಗೆ ಪಾಪ ಪ್ರಜ್ಞೆ ಇಲ್ಲ. ವಿಲ್ ಪವರು ಇರುತ್ತೆ, ವಿಶ್ವಾಸ ಅಂತ ನಾವು ಕಲ್ಲಿಗೆ ಹಣೆ ಜಜ್ಕೊಳಕ್ಕಾಗಲ್ಲ. ವಿಶ್ವಾಸ ಬಂಡತನ ಅಲ್ಲ. ಆದರೆ ನನಗೆ ಎಲ್ಲಿಯೂ ಪಾಪ ಪ್ರಜ್ಞೆ ಇಲ್ಲ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಬೆನ್ನಿಗೆ ಚೂರು ಹಾಕಿಲ್ಲ. ಹಾಗಾಗಿ ನಾನು ಯಾಕೆ ಹೆದರ್ಬೇಕು? ಇಂಥ ಟೈಮ್ನಾಗ ಬರ್ತವೆ ಯಾರೋ, ಅಯ್ಯೋ ನಾನು ಅವ್ರಿಗೇನೋ ಮೋಸ ಮಾಡಿದ್ದೆ, ಅವಳಿಗೇನೋ ಮೋಸ ಮಾಡಿದ್ದೆ ಅಂತ ಕಾಡಿ ಅರ್ಧ ನಮ್ಮ ಅನ್ಕೊಳ್ತವೆ. ನನಗೆ ಆ ಥರ ಕಾಡಾಟ ಯಾವಿಲ್ಲ. ಮಾಡಿದ್ದೀನಿ ಅಷ್ಟೇ, ಒಳ್ಳೆ ಕೆಲಸಗಳನ್ನು ಮಾಡಿದ್ದೀನಿ. ನಾನು ಯಾಕೆ ಹೆದರ್ಬೇಕು? ದಟ್ ಈಸ್ ದಿ ವಿಲ್ ಪವರಲ್ಲಿ, ವಿತ್ ದ ವಿಲ್ ಪವರ್ ಜೊತೆಗೆ ಇಫ್ ಯು ಆರ್ ಗುಡ್ ಅಟ್ ಹಾರ್ಟ್, ನಥಿಂಗ್ ಈಸ್ ಇಂಪಾಸಿಬಲ್. ನಥಿಂಗ್ ಈಸ್ ಇಂಪಾಸಿಬಲ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.